ಹರಿ ಓಂ. ಎಲ್ರಿಗೂ ಪ್ರಣಾಮಗಳು. ಹಿಂದೆ ಮೇ ತಿಂಗಳಲ್ಲಿ 2 ದಿನ 1, 2, 3, 4 ಗಣಪತಿ ಅಥರ್ವಶೀರ್ಷ ಉಪನಿಷತ್ ಆ ಮೊದಲನೇ 5 ಮಂತ್ರಗಳನ್ನು ನೋಡಿದ್ವು. ಅದನ್ನು ಈಗ ಮುಂದುವರಿಸ್ತಾ ಇದ್ದೀವಿ. ಇಷ್ಟೊಂದು ಮಳೆ ಇದೆ, ಆದರೂ ಕೂಡ ನೀವು ಬಂದಿದ್ದೀರಾ. ಐ ಮಸ್ಟ್ ಥ್ಯಾಂಕ್ ಯು ಫಾರ್ ದಿಸ್. ಈಗ ವಿ ವಿಲ್ ಸ್ಟಾರ್ಟ್ ವಿತ್ ದಿಸ್ ನಮ್ಮ ಶಾಂತಿ ಮಂತ್ರಗಳು ಹೇಳುವ. ಮೊದಲನೇದು, ಈ ಮಂತ್ರವನ್ನು ಸ್ಪೆಷಲ್ಲಾಗಿ ನಮ್ಮ ಸಾಧಕರು ಮುಕ್ತ ಅವರು ಹಾಕಿದ್ದಾರೆ. ಒಂದು ಸರಿ ಒಟ್ಟಿಗೆ ಓದೋಕ್ಕಾಗತ್ತಾ ನೋಡಿ. ಯಂ ನತ್ವಾ ಮುನಯಃ ಸರ್ವೇ ನಿರ್ವಿಘ್ನಂ ಯಾಂತಿ ತತ್ಪದಂ ಗಣೇಶೋ ಉಪನಿಷತ್ ವೇದ್ಯಂ ತದ್ಬ್ರಹ್ಮ ಏವ ಅಸ್ಮಿ ಸರ್ವಗಂ. ಇಲ್ಲಿ ಅರ್ಥ ಏನಂತಂದರೆ, ಸರ್ವೇ ಮುನಯಃ ಎಲ್ಲರೂ ಕೂಡ ಯಂ ನತ್ವ ಯಾರನ್ನು ನಮಸ್ಕಾರ ಮಾಡಿ ಪ್ರಣಾಮ ಮಾಡಿ ಆಶೀರ್ವಾದವನ್ನು ಪಡೆದು ಅಂತಿಮವಾಗಿ ಯಾಂತಿ ತತ್ಪದಂ. ತತ್ಪದಂ ನಾವು ಪ್ರಪಂಚದಲ್ಲಿ ನಾವು ಹುಟ್ಟಿರೋದೇ ಈ ಉದ್ದೇಶಕ್ಕಾಗಿ. ತತ್ಪದಂ ಯಾಂತಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ, ಈ ಪದವಿಯನ್ನು ಪಡೆಯೋಕ್ಕೋಸ್ಕರ ಮಾಡ್ತಿದ್ದೀವಲ್ಲ, ಅದನ್ನು ತಿಳಿಸ್ಕೊಡೋವಂಥದ್ದು ಗಣೇಶ ಉಪನಿಷತ್. ಈ ಗಣೇಶ ಉಪನಿಷತ್ತಿನಲ್ಲಿ ಮಂತ್ರಗಳನ್ನು ಚಾಂಟ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಬಟ್ ಮುಖ್ಯವಾಗಿ ಪ್ರಧಾನವಾಗಿ ಮಾಡಬೇಕಾದ ನಾವು ಅನುಷ್ಠಾನ. ಅದರಿಂದ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾಸ್ತಿ ಪ್ರಾಮುಖ್ಯತೆಯನ್ನು ಅನುಷ್ಠಾನಕ್ಕೆ. ಶ್ರವಣ ಮನನ ಓಕೆ, ನಿಧಿಧ್ಯಾಸನ ಅದನ್ನು ಇವಾಗ ಮಾಡುವ. ಇಲ್ಲಿ ಅವ್ರು ಹೇಳೋದೇನು, ತದ್ ಬ್ರಹ್ಮ ಏವ ಅಸ್ಮಿ ಸರ್ವಗಮ್ ಅಂತ. ಇದರಿಂದ ನಮಗೆ ಸಿಗುತ್ತೆ. ಯಾವುದರಿಂದ? ಗಣಪತಿ ಅಥರ್ವಶೀರ್ಷ ಉಪನಿಷತ್ತನ್ನು ಹೇಳಿ ಅರ್ಥ ಮಾಡಿಕೊಂಡು ಸಾಲದು, ಅನುಷ್ಠಾನ ಮಾಡಿದರೆ ನನಗೆ ಈ ಅಂತಿಮವಾಗಿ ಈ ದರ್ಶನ ಆಗತ್ತೆ. ಆದ್ದರಿಂದ ವಿ ವಿಲ್ ಶುರು ಮಾಡೋದಕ್ಕೆ ಮೊದಲು ವಿ ವಿಲ್ ಚಾಂಟ್ ಆಲ್ ದಿ ಶಾಂತಿ ಮಂತ್ರಸ್. ಇದೆಲ್ಲರಿಗೂ ಗೊತ್ತು, ಒಟ್ಟಿಗೆ ಹೇಳುವ. ಪ್ಲೀಸ್ ಗೆಟ್ ರೆಡಿ. ಓಂ ಶಾಂತಿ ಶಾಂತಿ ಶಾಂತಿ. ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎರಡು ಮಾಡಿದ್ದೀವಿ. ಮೊದಲು ಶುಕ್ಲಾಂಬರಧರಂ ಅಂದರೆ ನಾವು ನಮ್ಮ ದೇವರನ್ನು ಧ್ಯಾನ ಮಾಡಿದ್ದೀವಿ. ಬರೀ ಯಾಂತ್ರಿಕವಾಗಿ ಹೇಳಬಾರ್ದು. ಇದರಲ್ಲಿ ನೋಡಿದ್ವಿ, ಯಾವುದೇ ಒಂದು ನಮ್ಮ ಕೆಲಸ ಸಫಲವಾಗಬೇಕಂತಂದರೆ ಭಗವಂತನ ಕೃಪೆ ಆಶೀರ್ವಾದದ ಜೊತೆಗೆ ಗುರುಗಳ ಕೃಪೆ ಬರಬೇಕು. ಅದಕ್ಕೆ ಗುರುವೇ ಬ್ರಹ್ಮ, ಅವನೇನೆ. ದೀರ್ಘ ಇದೆ ನೋಡಿ. ವಿಷ್ಣು ಮಹೇಶ್ವರ ಗುರು ಏವ ಪರಬ್ರಹ್ಮ. ಆ ಎರಡನೇ ಬ್ರಹ್ಮಕ್ಕೆ ದೀರ್ಘ ಇಲ್ಲ. ಲಾಸ್ಟ್ ಟೈಮ್ ನಾವು ನೋಡಿದ್ದು ಇದೆ ಅಂತ. ಈಗ ನೀವು ಬರೋವಾಗ
ಗಣಪತಿಯನ್ನು ನೋಡ್ಕೊಂಡು ಬಂದಿದ್ದೀರ ಮುಂಚೆ ಬಂದವರು. ಅಲ್ಲಿ ಹೋದ ಪ್ರವಚನ ಮಾಡುವಾಗ ಹೇಳಿದ್ರು, ನೆಕ್ಸ್ಟ್ ಟೈಮ್ ಮುಂದಿನ ಸಾರಿ ತಾವು ಗಣಪತಿ ಮುಂದೆ ನಿಂತ್ಕೊಂಡಾಗ 3 ಥರ ನಿಂತ್ಕೋಬೋದು. ಒಂದು ಏಕರೂಪ ಗಣಪತಿ, ಅದೇ ರೂಪ. ಆಮೇಲೆ ಸ್ವಲ್ಪ ಆಳ್ವಾಗಿ ಹೋಯ್ತು ಅಂತಂದರೆ, ನಾವು ಹೇಗೆ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ನೋಡಿದ್ದೀವಿ ವಿಶ್ವರೂಪ, ಅದೇ ಗಣಪತಿಯಲ್ಲಿ ವಿಶ್ವರೂಪವನ್ನು ನೋಡ್ಬೋದು. ಏಕರೂಪ ಮೊದಲು, ಎರಡನೇದು ಅನೇಕ ರೂಪ. ಅದಾದಮೇಲೆ ವೇದಾಂತದ ವಿದ್ಯಾರ್ಥಿಗಳು ಸ್ವಲ್ಪ ಆಳವಾಗಿ ಹೋಗಿ ಏಕರೂಪವನ್ನು ನೋಡಿದ್ರಿ, ಅನೇಕ ರೂಪ, ವಿಶ್ವರೂಪ, ಕೃಷ್ಣ ಅರ್ಜುನನಿಗೆ ತೋರಿಸ್ತಾ ನೋಡಿ, ಆ ರೂಪವನ್ನು ನಾವಿಲ್ಲಿ ಗಣಪತಿಯನ್ನು ನೋಡಬೇಕು. ಆದರೆ ಸ್ವಲ್ಪ ಮುಂದೆ ಹೋಗಿ ನಾವೇನು ಮಾಡಬೇಕು, ಆ ಗಣಪತಿಗೆ ರೂಪವಿಲ್ಲ, ನಿರ್ಗುಣ ನಿರಾಕಾರವನ್ನು ನೋಡಬೇಕು. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ಸರಿ ಗಣಪತಿ ಮುಂದೆ ನಿಂತ್ಕೊಂಡಾಗ 3 ಮಾಡಿ, ಏಕರೂಪ ನೋಡಿ, ವಿಶ್ವರೂಪ ನೋಡಿ, ಅರೂಪ ಅಂತಂದರೆ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಅಲ್ಲಿ ನೋಡಬೇಕು. ಅದನ್ನು ನೋಡುವಾಗ ಇದು ಮಾಡಬೇಕಂತ ಗುರುಗಳನ್ನ ದೇವರ ಆಶೀರ್ವಾದ ಪಡ್ಕೊಂಡಿದ್ದೀವಿ, ಗುರುಗಳ ಆಶೀರ್ವಾದ ಪಡೆದಿದ್ದೀವಿ. ನನಗೆ ವೇದಾಂತಕ್ಕೆ ಮುಖ್ಯವಾಗಿ ಬಂದಿದ್ದು ಪೂಜ್ಯ ಗುರುದೇವ ಸ್ವಾಮಿ ಚಿನ್ಮಯಾನಂದರು. ಅವರಿಗೆ ಎಲ್ಲರ ಪರವಾಗಿ, ನನ್ನ ಪರವಾಗಿ ಅವರಿಗೆ ಪ್ರಣಾಮವನ್ನು ಸಲ್ಲಿಸಿ, ಆಮೇಲೆ ಇಲ್ಲಿನ ಲೋಕಲ್ ಕರ್ನಾಟಕದ ಆಚಾರ್ಯರು ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ಮತ್ತು ಎಲ್ಲ ಗುರು ಪರಂಪರೆಗೆ ನಮಸ್ಕಾರ ಮಾಡಿ ವಿಲ್ ಸ್ಟಾರ್ಟ್. ಸೊ ಎಲ್ಲರೂ ಒಂದು ಸರಿ ಆಲ್ ಆಫ್ ಅಸ್ ಟುಗೆದರ್, ಇದು ಸ್ಟಡಿ ಆದ್ದರಿಂದ ಆಲ್ ಆಫ್ ಅಸ್ ಟುಗೆದರ್ ವಿಲ್ ಪ್ರೊಸ್ಟೇಟ್ ಟು ಆಲ್ ಅವರ್ ಗುರುಸ್. ಈಗ ಶಾಂತಿ ಮಂತ್ರ ಮತ್ತು ಇದನ್ನು ಕಲ್ತಿದ್ದೀವಿ. ವಿಲ್ ಚಾಂಟ್ ದಿ ಎಂಟೈರ್. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತೈರ್ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ, ಸ್ವಸ್ತಿ ನ ಪೂಷಾ ವಿಶ್ವವೇದಾಃ, ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಸ್ತೆ ಗಣಪತಯೇ, ತ್ವಮೇವ ಪ್ರತ್ಯಕ್ಷಂ ತತ್ತ್ವಮಸಿ, ತ್ವಮೇವಂ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಸರ್ವಂ ಕಲ್ಮಿದಂ ಬ್ರಹ್ಮಾಸಿ, ಸಾಕ್ಷಾದಾತ್ಮಾಸಿ ನಿತ್ಯಂ. ಋತಂ ವಚ್ಮಿ ಸತ್ಯಂ ವಚ್ಮಿ, ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಾನುಚಾರವಶಿಷ್ಯಂ ಅವಪುರಶ್ಚಾತ್ತಾನಾದೆ ಅವಪುರಸ್ತಾನಾದೆ ಅವೋತ್ತರಾತ್ತಾನಾದೆ ಅವದಕ್ಷಿಣಾತ್ತಾನಾದೆ ಅವಚೂರ್ಧ್ವಾತ್ತಾನಾದೆ ಅವಧರಾತ್ತಾನಾದೆ. ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್. ಸಂವಾಗ್ಮಯಂ ತ್ವಂ ಚಿನ್ಮಯಃ, ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ, ಸಂಸಚ್ಚಿದಾನಂದಾತ್ಮದೀಯೋಸಿ, ಸಂಪ್ರತ್ಯಕ್ಷಬ್ರಹ್ಮಾಸಿ, ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ, ಸರ್ವಂ ಜಗದಿದಂ ತ್ವತ್ತೋ
प्रत्येति सम्भूमिरापो नलो निलो नभः संचक्वायुवानि त्वं गुणत्रयातीतः सम्मस्तात्रयातीतः देहत्रयातीतः संकालत्रयातीतः सम्मूलाधारास्थितोऽसि नित्यं संशक्तित्रयात्मकः त्वां योगिनो ध्यायन्ति नित्यं त्वं ब्रह्मास्त्वं विष्णुस्त्वं रुद्रस्त्वमिन्द्रस्त्वमग्निस्त्वम् आयुस्त्वं सूर्यस्त्वं चन्द्रमास्त्वं ब्रह्मभूर्भुवस्वः गणादिं पूर्वमुच्चार्य वर्णादीं समन्तरम् अनुस्वारपरतरः अर्धेन्दुरसितं तारेण रुद्धम् एतत्तव अनुस्वरूपं यकारपूर्वरूपम् अकारो मध्यमरूपम् अनुस्वारस्यान्त्यरूपम् इन्दुरुत्थररूपं नादसन्धानं संहिता सन्धिः सैषा गणेशविद्या गणकऋषिः निच्युद्गायत्री छन्दः श्रीमहागणपतिर्देवता ॐ गं गणपतये नमः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् एकदन्तं चतुर्हस्तं पाशमङ्कुशधारिणं रथं च वरदं हस्ते घ्राणं मूषकध्वजं रक्तं लम्बोदरं शूद्रकर्णं रक्तवाससं रक्तगन्धानुलिप्ताङ्गं रक्तपुष्टैः सुपूजितं भक्तानुकम्पिनं देव जगत्कारणमच्युतम् आविर्भूतं च सृष्टादौ प्रकृतेः पुरात्परम् एवं ध्यायति यो नित्यं स योगी योगिनां वरः नमो व्रातपतये नमो गणपतये नमः प्रमथपतये नमस्तेऽस्तु लम्बोदराय एकदन्ताय विघ्नविनाश शिवसुताय वरदमूर्तये नमः. ಹೋದ ಕ್ಲಾಸಲ್ಲಿ ಹೋದ 2 ಆದ್ಮೇಲೆ 5ನೇವರೆಗೂ ಮಾಡಿದ್ದು, ಅಲ್ಲಿಂದ ವಿಲ್ ಕಂಟಿನ್ಯೂ ಫ್ರಮ್ ದೇರ್. ಇವತ್ತಿಂದು 6ನೇ ಮಂತ್ರದ ಪ್ರಾರಂಭ. ಓಕೆ, ಇವತ್ತಿನ ಪೋರ್ಷನ್ ವಿಲ್ ಟೇಕ್ ಇಟ್ ಲೈಕ್ ದಟ್. ಇದಿಷ್ಟು ಮಾತ್ರ ನೋಡಿ, ಈ ಮಾತ್ರ ಲೀಡ್ ಆ್ಯಂಡ್ ಫಾಲೋ. ಹೇಳಿ. ಸಂಕಾಲತ್ರಯಾತೀತಃ ಒಟ್ಟಿಗೆ ಗುಣತ್ರಯಾತೀತಃ ದೇಹತ್ರಯಾತೀತಃ ಸಂಕಾಲತ್ರಯಾತೀತಃ. ಇಲ್ಲಿ ನಾವು ನೋಡ್ತಾ ಇರೋದು
ನಿರ್ಗುಣ ನಿರಾಕಾರ ಗಣಪತಿಯನ್ನು ಇಲ್ಲಿ ಹೇಳುವಾಗ ತ್ವಂ ಅಂತ ಹೇಳುವಾಗ ನಾವು ಒಂದು ಸ್ಪೆಷಲ್ ರಿಕ್ವೆಸ್ಟಿಯು ಅಹಮ್ಮನ್ನು ಸೇರಿಸ್ಕೊಳ್ಳಿ. ಗುಣತ್ರಯಾತೀತ ಜೊತೆಗೆ ನಾನು ಹೇಳ್ಕೋಬೇಕು. ಯಾಕೆಂತಂದ್ರೆ ಎರಡು ವ್ಯತ್ಯಾಸ ಇಲ್ಲ. ಅದ್ವೈತದಲ್ಲಿ ಜೀವಾತ್ಮ ಪರಮಾತ್ಮ ಒಂದೇ. ಇದು ನಮಗೆಲ್ಲರಿಗೂ ಗೊತ್ತು. ಎಲ್ಲ ಪ್ರಕರಣ ಗ್ರಂಥಗಳು ಅದು ನೋಡಿದ್ವಿ, ಕೆಲವು ಉಪನಿಷತ್ತು ನೋಡಿದ್ವಿ. ತ್ವಂ ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದು ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು. ಯಾರು ಗಣಪತಿಯಲ್ಲಿ ನಾವು ನೋಡ್ತಾ ಇರೋದು ಏಕರೂಪ ಅಲ್ಲ, ವಿಶ್ವರೂಪ ಅಲ್ಲ, ಅರೂಪ, ನಿರ್ಗುಣ ನಿರಾಕಾರ ನಮಗೆ ಹೇಳ್ತಾ ಇರೋದು ನೀನು ಗುಣತ್ರಯ ಅತೀತ. ಗುಣತ್ರಯಾತೀತಗಳು ಅಂದರೆ ಎಲ್ಲ ಸೃಷ್ಟಿಯಲ್ಲಿ ಎಲ್ರಿಗೂ ಇರೋದು ಮೂರು ಗುಣಗಳು: ಸತ್ವ, ರಜಸ್ ಮತ್ತು ತಮಸ್, ಮೂರು ಗುಣಗಳು. ಅವನಿಗೂ ಹೇಳ್ತಾರೆ ನಿನಗೂ ಗುಣತ್ರಯಾತೀತ, ನಾನು ಗುಣತ್ರಯಾತೀತ ಅಂತ ಹೇಳ್ತಾರೆ. ಹೇಗಿದು? ಆ ಪರಬ್ರಹ್ಮ ಅಂತಂತಂದರೆ ಗುಣಗಳಿಲ್ಲ. ಆದರೆ ಈ ಗುಣಗಳು ಬಂದಿದ್ದು ಹೆಂಗೆ? ಹಿಂದೆ ಚರ್ಚೆ ಮಾಡಿದ್ದೀವಿ. ಒಂದು ಗಂಡಸು ಹೆಂಗಸು ಮದುವೆ ಮಾಡಿಕೊಂಡ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಇಬ್ಬರದು ಗುಣಗಳು ಬರುತ್ತೆ. ತಂದೆಯ ಗುಣ, ತಾಯಿಯ ಗುಣ. ಇದು ಹೇಳ್ತಾರೆ. ಅಕಸ್ಮಾತ್ ಒಳ್ಳೆಯ ಗುಣಗಳಿದ್ದರೆ ಹೇಳ್ತಾರೆ ಯಾರು ಗಂಡ ಅಥವಾ ಹೆಂಡ್ತಿ, ನೋಡ್ರಿ ಅವನು ನನ್ನ ಮಗ ಅಂತ. ಏನಾದರೂ ಅವನಲ್ಲಿ ದುರ್ಗುಣಗಳಿದೆ, ನಿಮ್ಮ ಗುಣ ಅಂತ. ಬಟ್ ಸರಿಯಾಗಿ ನೋಡಿದ್ರೆ ಇವೆರಡು ಗುಣಗಳುಂಟು. ಎರಡು ಗುಣಗಳು ತಂದೆ ಮತ್ತು ತಾಯಿಯರು ಎಲ್ಲರದ್ದು. ಹಾಗೆ ಇಲ್ಲಿ ಹೆಂಗದು? ಇಲ್ಲಿರೋದು ಪ್ರಪಂಚ ಸೃಷ್ಟಿಯಾಗಿರೋದು ಎರಡು. ಸುಪ್ರೀಂ ಪರಬ್ರಹ್ಮ ಇತ್ತು, ಇದೆ, ಮುಂದೇನೂ ಇರುತ್ತೆ. ಅದು ಎಲ್ಲೂ ಬದಲಾವಣೆ ಆಗೋದೇ ಇಲ್ಲ. ಆದರೆ ಈ ಸೃಷ್ಟಿಯಾಗಿದ್ದು ಹೆಂಗೆ ಅಂತಂದರೆ ಮಾಯೆಯ ಜೊತೆ ಸೇರಿದ್ದರಿಂದ, ಮಾಯಾಸಹಿತ ಬ್ರಹ್ಮ, ಮಾಯಾಸಹಿತ ಬ್ರಹ್ಮನಿಂದ ಆಗಿರೋದ್ರಿಂದ ನೋಡಿ, ತಂದೆ ತಾಯಿ. ಪರಬ್ರಹ್ಮನಿಗೆ ಗುಣಗಳಿಲ್ಲ, ಮಾಯೆ ತ್ರಿಗುಣಾತ್ಮಕ. ಆದ್ದರಿಂದ ಸೃಷ್ಟಿ ಎಲ್ಲದಕ್ಕೂ ಕೂಡ ಆ ಮೂರು ಗುಣಗಳು ಬಂದಿದೆ. ಯಾಕೆ? ಮಾಯೆಗೆ ಮೂರು ಗುಣಗಳು ಇವೆ. ಆ ಮಾಯೆ ಮೂರು ಗುಣಗಳಿಂದ ಬರುತ್ತೆ. ಮಾಯೆಗೆ ತ್ರಿಗುಣಾತ್ಮಕ ಮಾಯಾ ಅಂತೀವಿ. ಆದ್ದರಿಂದ ಯಾರಿಗೆ ಈ ಪ್ರಪಂಚದಲ್ಲಿರೋ ಏನು ಸಮಷ್ಟಿ ಪ್ರಪಂಚವನ್ನು ನೋಡ್ತೀವಿ ಅದಕ್ಕೆ, ಮತ್ತು ವ್ಯಷ್ಟಿ ನಮಗೂ ಅಷ್ಟೇ. ಆ ಪ್ರಪಂಚದಲ್ಲಿರೋ ಕಾಂಬಿನೇಷನ್ ಜನಗಳು ಬೇರೆ 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 ಥರ ಇದ್ದಾರಲ್ಲ, ಆ ವೆರೈಟೀಸ್ ಎಲ್ಲನೂ ಈ ಮೂರು ವೆರೈಟೀಸಿಂದ ಒಬ್ರಿಗೊಬ್ರಿಗೊಬ್ರಿಗೆ ವ್ಯತ್ಯಾಸ ಇರೋದು. ಮೂಲಭೂತವಾಗಿ ನಾವೆಲ್ಲರೂ ಸ್ಥೂಲಭೂತಗಳಿಂದ ಆಗಿರೋದು. ಒಳಗಡೆ ಇರೋದು ನಮ್ಮ ಶಕ್ತಿ ಅದೇನೆ. ವ್ಯತ್ಯಾಸ ಇರೋದು ನಮ್ಮ ಒಳಗಡೆ ಇರುವಂಥ ಇದರಲ್ಲಿರೋಂಥ ಮೂರು ಗುಣಗಳು. ಒಬ್ಬರಿಂದ ಒಬ್ರಿಗೆ ವ್ಯತ್ಯಾಸ ಇರೋದು ಅದೇನೆ. ಇಲ್ಲಿ ಅವನು ಹೇಳೋದು, ನಾನು ಅವಿದ್ಯೆಯಿಂದ, ನಾನು ದೇಹ ಮನಸ್ಸು, ನಾನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂದರೆ ಗುಣಗಳುಂಟು. ಆದರೆ ಅದನ್ನು ಮೀರಿ ಹೋದಾಗ ನನಗೂ ಗುಣಗಳು ಇಲ್ಲ. ಅದಕ್ಕೇನೆ ಇನ್ನೊಂದು ಹೇಳ್ತಾನೆ, ಅವಸ್ಥಾತ್ರಯ ಅತೀತ. ಯಾರನ್ನು ಹೇಳ್ತಾ ಇರೋದು? ಪರಬ್ರಹ್ಮನನ್ನು ಪ್ಲಸ್ ನಮ್ಮನ್ನು ಹೇಳ್ಕೋಬೇಕು. ನಮಗೆ ಮೂರು ಅವಸ್ಥೆಗಳುಂಟು, ಎಲ್ರಿಗೂ ಗೊತ್ತು. ಈ ಸದ್ಯದಲ್ಲಿ ನೀವೆಲ್ಲರೂ ಎಚ್ಚರದ ಸ್ಥಿತಿಯಲ್ಲಿದ್ದೀರ, ಹೋಪ್ಫುಲಿ. ಇದರಲ್ಲಿ ನಿಮ್ಮ ಮೂರೂ ಶರೀರಗಳಿವೆ. ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳು ಈ ಕೆಲಸ ಮಾಡ್ತಾಯಿವೆ. ಅಪ್ಪಿತಪ್ಪಿ ನಿಮಗೂ ಸ್ವಲ್ಪ ನಿಮಗೇನಾದ್ರು ಕಣ್ಮುಚ್ಚಿ ಸ್ವಪ್ನ ಬಂದರೆ, ಅವಾಗ ಕನಸು ಬಂದರೆ ಸ್ಥೂಲ ಶರೀರ ಇಲ್ಲ, ನಮ್ಮ ಸೂಕ್ಷ್ಮ ಮತ್ತು ಕಾರಣ ಶರೀರ ಮಾತ್ರ. ಕಣ್ಮುಚ್ಕೊಂಡಿದ್ದಾಗ ನಿಮಗೆ ಕನಸು ಬಂದಾಗ ಕನಸು ಬೀಳ್ತಾ ಇರತ್ತೆ, ಆದರೆ ಇವುಗಳಿಲ್ಲ. ಯಾರಿಗೋ ಒಬ್ರಿಗೆ ಒಳ್ಳೆ ಕನಸು ಬಿದ್ದಾಗ ಅವನಿಗೆ ಫೇವ್ರೇಟು, ಅವನಿಗೆ ಸುಮಾರು 21-22 ವರ್ಷ ಅಂದ್ಕೊಂಡಿದ್ದ, ವಯಸ್ಸು ಜಾಸ್ತಿ ಆಗಿತ್ತು. ಆದರೂ ಕೆಲವರು ಅನ್ಕೊಂತಾರೆ. ಅವನಿಗೆ ಅಲ್ಲಿ 18-19 ವರ್ಷದ ಹುಡುಗಿ ತುಂಬ ಚೆನ್ನಾಗಿ ನೋಡ್ತಾ, ಅದು ಯಾಕೋ ಅವ್ರಿಗೆ ಸ್ಪಷ್ಟವಾಗಿ ಕಾಣಲಿಲ್ಲಂತೆ. ಆಮೇಲೆ ಹೇಳಿದ್ದಂತೆ, ನಾಳೆ
ಕನಸು ಕಾಣುವಾಗ ಕನ್ನಡಕ ಹಾಕ್ಕೊಂಡು ಕೂತ್ಕೊತೀನಿ ಅಂತ. ಆಗಲ್ಲ ಅದು. ಅಲ್ಲಿ ಸ್ಥೂಲ ಶರೀರ ಇಲ್ಲ, ಗೋಳಗಳಿಲ್ಲ, ಸೂಕ್ಷ್ಮವಾದ ಕಾರಣ. ನಿದ್ರಾವಸ್ಥೆಯಲ್ಲಿ ಬಂದರೆ ಸ್ಥೂಲ ಶರೀರನೂ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಕಾರಣ ಶರೀರ ಮಾತ್ರ. ಈ ಮೂರೂ ಚೇಂಜ್ ಆಗ್ತಾ ಇರುತ್ತೆ. ಎಚ್ಚರ, ಕನಸು, ನಿದ್ದೆ, ಜಾಗೃತ್, ಸ್ವಪ್ನ, ಸುಷುಪ್ತಿ. ಇಲ್ಲಿ ನಾವೆಲ್ಲ ಬಹಳಷ್ಟು ತಿಳ್ಕೊಂಡಿದ್ದೀವಿ. ನಾವು ಯಾವುದು ಈ ಮೂರು ಅವಸ್ಥೆನೂ ನಾನಲ್ಲ. ಹಿಂದೆ ಎಲ್ಲ ಭಾಳ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ರಾಜ ಜನಕ ಎಲ್ರಿಗೂ ಗೊತ್ತಿರೋದು ಆದ್ರೂ ಕೂಡ ಒಂದ್ಸರಿ ಮತ್ತೆ ವೇದಾಂತದಲ್ಲಿ ರಿಪಿಟೇಷನ್ ಇಸ್ ನಾಟ್ ಎ ಕ್ರೈಮ್ ಅಂತಾರೆ. ಜನಕನಿಗೆ ಸಿಕ್ಕಾಪಟ್ಟೆ ದೊಡ್ಡ ರಾಜ್ಯ ಜೋರಾಗಿತ್ತು, ಎಲ್ಲ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿತ್ತು, ಎಲ್ಲ ಆರೋಗ್ಯ ಜೋರಾಗಿ ಫಸ್ಟ್ ಲೈಫ್ ರಾಮರಾಜ್ಯ ಥರನೇ ಇತ್ತು. ಆದರೆ ಒಂದು ಸಾರಿ ಇದ್ದಕ್ಕಿದ್ದಂಗೆ ಏನಾಯಿತು, ಅವನ ಮೇಲೆ ಶತ್ರುಗಳು, ಅವನ್ನ ಯುದ್ಧ ಆಯಿತು, ಶತ್ರುಗಳು ಬಂದರು. ಅದರಲ್ಲಿ ಯುದ್ಧದಲ್ಲಿ ಸೋತಾಪಟ್ಟ ರಾಜ ಜನಕ. ಸೋತ ಮೇಲೆ ಅವನನ್ನು ಹಿಡಿದ್ರು, ಕೈದಿಯನ್ನಾಗಿ ಮಾಡಿದರು. ಕಡೆಗೆ ಅವನಿಗೆ ಏನು ಊಟ ತಿಂಡಿನೂ ಕೊಡ್ತಿರ್ಲಿಲ್ಲ, ಹಸುವು ಬಾಯಾರಿಕೆ ಅದೂ ಇಲ್ಲ. ಅಷ್ಟಕ್ಕೆ ಸರಿಯಾಗಿ ಅವನಿಗೆ ಕುಷ್ಠರೋಗ ಬೇರೆ ಬಂತು. ರೋಗ, ಹಸುವು, ಬಾಯಾರಿಕೆ, ಅದೇ ಮಿಥಿಲಾನಲ್ಲಿ ಒದ್ದಾಡ್ತಾ ಇದ್ದಾನೆ, ರೋಡ್ನಲ್ಲಿ ಮಣ್ಣಲ್ಲಿ ಹೊರಲಾಡ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದು ಎಷ್ಟೋ ವರ್ಷಗಳು ಹಿಂಗಾಗೋಗ್ಬಿಡ್ತು, ಬಹಳ ವರ್ಷಗಳು. ಹಸುವು, ಬಾಯಾರಿಕೆ, ಕಾಯಿಲೆ, ಕಣ್ಣೀರು ಎಲ್ಲ. ಆಮೇಲೆ ಎಚ್ಚರವಾಯ್ತು, ನೋಡಿದರೆ ಏನಿಲ್ಲ, ಅದೇ ಅರಮನೆಯಲ್ಲಿ ಫಸ್ಟ್ ಕ್ಲಾಸ್ ಹಾಸಿಗೆ ಮೇಲೆ ಮಲ್ಕೊಂಡು. ಇದೆಲ್ಲ ಒಂದು 5-10 ನಿಮಿಷದಲ್ಲಿ ಯುದ್ಧ ಆಗಿದ್ದು, ಕೈದಿ ಆಗಿದ್ದು, ಒದ್ದಾಡಿದ್ದು, ಟೈಮ್ ಸ್ಕೇಲೇ ಬೇರೆ. ಒಂದು 10 ನಿಮಿಷದಲ್ಲಿ ಎಷ್ಟೋ ವರ್ಷಗಳಾಗೋಯ್ತು ಅಲ್ಲಿ. ಅವನಿಗೆ ಸ್ವಲ್ಪ ಅನುಮಾನ ಬರುತ್ತೆ. ಮಾರನೇ ದಿನ ಅವನ ಆಸ್ಥಾನದಲ್ಲಿ ವಿದ್ವಾಂಸನ ಕರೆಸಿ ಕೇಳ್ತಾನೆ, ನನಗೊಂದು ಅನುಮಾನ ಬಂದಿದೆ. ಏನು? ಎರಡರಲ್ಲಿ ಯಾವುದು ನಿಜ? ನಾನು ಭಿಕ್ಷುಕ ಕಾಯಿಲೆ ರೋಗಗ್ರಸ್ತ ಜನಕ ಸತ್ಯನೋ ಅಥವಾ ರಾಜ ಸತ್ಯನೋ? ನಾನು ರಾಜನಾಗಿದ್ದು ಭಿಕ್ಷುಕನಂತೆ ಕನಸು ಕಾಣ್ತಾ ಇದ್ನೋ, ಅಥವಾ ನಿಜವಾಗ್ಲೂ ನಾನು ಆ ಭಿಕ್ಷುಕ ರೋಗಗ್ರಸ್ತನಾಗಿದ್ದು ಇವಾಗ ನಾನು ರಾಜನ ಥರ ಕಾಣಿಸ್ತಾ ಇದ್ದೀನೋ? ಇದು ಸರಿನಾ, ಅದು ಸರಿನಾ? ಆ ಸಭೆಯಲ್ಲಿ ಇದ್ದಿದ್ದು ಅಷ್ಟಾವಕ್ರರು ಕೇಳಿರಬೇಕು. ಅಷ್ಟಾವಕ್ರರು 8 ವಕ್ರಗಳು, ನೋಡೋದಕ್ಕೆ ವಿಪರೀತ ಅಗ್ಲಿ ಲುಕಿಂಗ್. ಬಟ್ ಆದ್ರೂ ಕೂಡ ಅಂಥ ವಕ್ರಗಳಿದ್ದಂಥ ಅಷ್ಟಾವಕ್ರ ಹೇಳ್ತಾರೆ, ದ ಮೋಸ್ಟ್ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇನ್ ದಿ ಎಂಟೈರ್ ಇಂಡಿಯನ್. ಅವನಷ್ಟು ಅಟ್ರಾಕ್ಷನ್ ಯಾರಿಲ್ಲ. ಯಾಕೆ? ದೇಹ ವಕ್ರ ಇತ್ತು 8, ಆದರೂ ಒಳಗಡೆ. ಬಟ್ ಸಾಮಾನ್ಯವಾಗಿ ನಾವು ಜನಗಳಲ್ಲಿ ಮೊದಲು ನೋಡೋದು ಅವನ ಹಾರ್ಡ್ವೇರ್, ಅಥವಾ ಇನ್ನು ಕೆಲವರು ಆ ಹಾರ್ಡ್ವೇರ್ ಮೇಲೆ ಹಾಕಿರುವಂಥ ಡ್ರೆಸ್ಸು. ನೀವು ಚಿಕ್ಕ ವಯಸ್ಸಲ್ಲಿ ಯೌವನ ಇದ್ದಾಗ ನೋಡಲಿಲ್ವ? ಯಾವುದೋ ಹುಡುಗಿನ ನೋಡಿದ್ರಿ ಅಥವಾ ಹುಡುಗನ ನೋಡಿದ್ರಿ? ಏನು ನೋಡಿದ್ರಿ ನೀವು? ಅವ್ರು ಹಾಕಿರೋ ಬಟ್ಟೆ, ಅವ್ರ ಬಾಡಿ ಶೇಪ್. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಒಳಗಡೆ ಇರೋದು ಗೊತ್ತಾದಮೇಲೆ ದಿ ರಿಯಲ್ ಪರ್ಸನಾಲಿಟಿ ಈಸ್ ಇನ್ಸೈಡ್. ಫ್ರೆಂಡ್ಸ್, ಅಷ್ಟಾವಕ್ರ ವಾಸ್ ದ ಮೋಸ್ಟ್ ಅಟ್ರಾಕ್ಟಿವ್ ಪರ್ಸನಾಲಿಟಿ. ನಾವು ಡೋಂಟ್ ಬಾದರ್ ಅಬೌಟ್ ಯುವರ್ ಬಾಡಿಯ ವಕ್ರಗಳು ಅಥವಾ ಡ್ರೆಸ್ ಬಗ್ಗೆ ಚಿಂತೆ ಮಾಡಬೇಡಿ, ಒಳಗಡೆ ನೋಡ್ಕೊಳ್ಳಿ. ಅವನು ಹೇಳ್ತಾನೆ, ರಾಜ ಜನಕ, ಎರಡೂ ಸುಳ್ಳು. ಎಚ್ಚರದಲ್ಲಿದ್ದಾಗ ನೀನು ರಾಜನಾಗಿದ್ದೆ, ಕನಸಲ್ಲಿದ್ದಾಗ ಭಿಕ್ಷೆ ಬೇಡ್ತಾ ಇದ್ದೆ, ರೋಗ ರುಜಿನಗಳಿದ್ವು. ಕನಸಿನಲ್ಲಿದ್ದಾಗ ಕನಸಿನ ಶರೀರ, ಕನಸಿನ ಪ್ರಪಂಚ ಎಲ್ಲವೂ ಸತ್ಯವೇ. ಆಮೇಲೆ ನಿಮ್ಗೇನ ಎಚ್ಚರ ಆದ್ಮೇಲೆ ಗೊತ್ತಾಯ್ತು, ಅದು ಸುಳ್ಳು. ಈಗ ನೀವೇನಾದರೂ ಓಡಾಡ್ತೀಯಾ? ನಿನ್ನ ನೋಡ್ಕೊಂಡು ಏನೂ ಇಲ್ಲ, ರೋಗ ರುಜಿನಗಳು ಇಲ್ಲ, ಹಸು ಆಗ್ತಾನೆ ತಿಂದು ಮಲಗಿದ್ದ ಫಸ್ಟ್ ಕ್ಲಾಸಾಗಿ ಯಾರೋ ರಾಜ ಜನಕ. ಹಸುವೂ ಇಲ್ಲ, ಬಾಯಾರಿಕೆನೂ ಇಲ್ಲ. ಆದರೆ ಕನಸು ಕಾಣ್ತಾ ಇದ್ದಾಗ ಕನಸೇನೇ ಸತ್ಯವಾಗಿತ್ತು. ಎಚ್ಚರವಾದ ಮೇಲೆ ಕನಸಿನ ಶರೀರ ಎಲ್ಲ ಹೋಯಿತು. ಕನಸಲ್ಲಿದ್ದಾಗ ಕನಸಿನ ಶರೀರ, ಕನಸಿನ ಎರಡು ಹೇಳ್ತಾ ಇದ್ದೀನಿ, ಕನಸಿನ ಪ್ರಪಂಚ ಎರಡೂ ಸತ್ಯ. ಎಚ್ಚರವಾದ ಮೇಲೆ ಹಾಗೆ ಗೊತ್ತಾಯಿತು. ಹಾಗೆ ಹೇಳ್ತಾರೆ,
ಸದ್ಯದಲ್ಲಿ ನೀನು ಜಾಗೃತ ಅವಸ್ಥೆಯಲ್ಲಿ ಇದೆಯಲ್ಲ, ಇದು ಸ್ವಪ್ನದಂತೆ, ಸ್ವಪ್ನಾವಸ್ಥೆ. ಅಲ್ಲಿಂದ ಮೇಲಕ್ಕೆ ಏನು, ಅದು ಇನ್ನೊಂದು ಅವಸ್ಥೆ ಇದೆ, ನಿದ್ರಾವಸ್ಥೆ ಅಂತೆ. ಅಲ್ಲಿ ಎರಡೂ ಇಲ್ಲ, ಸ್ಥೂಲ ಪ್ರಪಂಚನೂ ಇಲ್ಲ, ಸೂಕ್ಷ್ಮ ಪ್ರಪಂಚನೂ ಇಲ್ಲ, ಸ್ಥೂಲ ಶರೀರನೂ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ. ಅಲ್ಲಿ ನನ್ನ ಕಾರಣ ಶರೀರ ಅವಿದ್ಯ, ಎಲ್ಲವೂ ಅವಿದ್ಯ. ನನಗೆ ದೇಹ ತೊಂದರೆನೂ ಇಲ್ಲ. ಕನಸಲ್ಲೂ ಒಂದೊಂದ್ಸರಿ ಬರುತ್ತಲ್ಲ, ಭಯಂಕರವಾದ ಕನಸು ಬಂದರೆ ಬೇಜಾರಾಗುತ್ತೆ, ಒಳ್ಳೆ ಕನಸು ಅದೂ ಅಶಾಶ್ವತ. ಅಲ್ಲಿ ಎರಡೂ ಇಲ್ಲ. ಹಾಗಿದ್ರೆ ಆತ್ಮಜ್ಞಾನ ಬರಬೇಕಾಗಿತ್ತಲ್ಲ, ಬರಲ್ಲ. ಆಗ ನಿದ್ದೆ ಮಾಡುವಾಗ ಎಷ್ಟು ಶಾಂತಿ, ಎಷ್ಟು ನೆಮ್ಮದಿ, ಎಷ್ಟು ಆನಂದ ನೋಡಿ, ನಿಮಗೆಲ್ಲ ಗೊತ್ತಾಯಿತು. ಹಾಗಿದ್ರೆ ಈ ಆನಂದ ಬರಬೇಕಂದ್ರೆ ಬರೀ ನಿದ್ದೆ ಮಾಡ್ಕೊಂಡೇ ಇದ್ಬೇಡ, ಇಲ್ಲ ಇಲ್ಲ, ಆಗೋದಿಲ್ಲ. ಎಚ್ಚರವಾದ್ಮೇಲೆ ಮತ್ತೆ ಬರುತ್ತೆ, ಅದೇ ಗಂಡ, ಅದೇ ಹೆಂಡತಿ, ಅದೇ ಮನೆ, ಅದೇ ಆಫೀಸು, ಅದೇ ಸಮಾಜ ಬಂದ್ಬಿಡುತ್ತೆ. ಎಚ್ಚರವಾಗಿದ್ದಾಗ ಜಾಗೃತಾವಸ್ಥೆ, ಸ್ವಪ್ನದಲ್ಲಿದ್ದಾಗ ಸ್ವಪ್ನಾವಸ್ಥೆ, ನಿದ್ದೆಯಲ್ಲಿದ್ದಾಗ ಸುಷುಪ್ತಿ ಅವಸ್ಥೆ. ಇದು ಮೂರು ಅವಸ್ಥೆಗಳು ನೀನು ಅಲ್ಲ. ಏನು ನಮ್ಮ ಮಾಂಡಕ್ಯೋಪನಿಷತ್ನಲ್ಲಿ ಹೇಳ್ತೇವೆ, ತುರೀಯಂ. ತುರೀಯಂ ಅಂದರೆ ನಾಲ್ಕನೇದು ಬೇರೆ ಅಲ್ಲ, ಈ ಮೂರು ಅವಸ್ಥೆಯಲ್ಲಿ ಬದಲಾವಣೆ ಆಗಿದೆ ಅಂತರ ಸ್ಥಿತಿ ನಿಂದು ಅಂತ ಇಲ್ಲಿ ಹೇಳ್ತಾ ಇರೋದು ಯಾರಿಗೆ? ಗಣಪತಿಗೆ ಅಲ್ಲ, ಜೊತೆಗೆ ನಮಗೂ ನನ್ನ ಅವಸ್ಥೆಗಳಿಲ್ಲ. ನೆಕ್ಸ್ಟ್, ದೇಹತ್ರಯಾತೀತ. ದೇಹತ್ರಯ ನಮ್ಮಲ್ಲೂ ನೋಡಿ, ಸ್ಥೂಲ ಶರೀರ ಗೊತ್ತು, ಸೂಕ್ಷ್ಮ ಶರೀರ ದ ಸಾಫ್ಟ್ವೇರ್, ಕಾರಣ ಶರೀರ ಅದು ನಮ್ಗೆ ಹಿಂದೆ ನೋಡಿದ್ದೀವಿ, ಅದಕ್ಕೆ ಐ ಆಮ್ ಸ್ಕಿಪಿಂಗ್ ದಟ್ ಪೋರ್ಷನ್. ಇದು ಮೂರು ನಾನು ಅಲ್ಲ. ದೇಹತ್ರಯಗಳು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನು ಮೀರಿರೋರು ನಾನು. ಇಷ್ಟು ನೋಡಿ, ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಇರೋ ಗುಣಗಳೆಲ್ಲ ಅದಕ್ಕೆ ಇರೋದು. ಎಲ್ಲಿವರೆಗೂ ನಾನು ಸ್ಥೂಲ ಸೂಕ್ಷ್ಮ ಶರೀರ ಅಂತ ಅಂದ್ಕೊಳ್ತೀನೋ ಅಲ್ಲಿವರೆಗೂ ನಾನು ಗುಣಗಳುಂಟು. ಈ ಈ ಈ ಹಿಂದೆ ನೋಡಿದ್ರು ನೋಡಿ, ಈ ಗುಣತ್ರಯಾತೀತ ಆ ಅನುಭವ ಬರಬೇಕಂತಂದರೆ ಇದು ಬರಬೇಕು, ಏನೋ ದೇಹತ್ರಯಾತೀತ. ದೇಹಗಳಿಗೆ ಎಲ್ಲ ಗುಣಗಳು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಇದನ್ನು ಮೀರಿದಾಗ ನಾನು ಅದೇ. ನಾವಿನ್ನೇನು ಹೇಳಬೇಕು? ಈಗ ಹೇಳ್ತಾ ಇರೋದು ಗಣಪತಿಗೆ ಏನಂತ, ಸ್ಥೂಲ ಸೂಕ್ಷ್ಮ ಗಣೇಶ ಗಣಪತಿ ತ್ವಂ ಪರಬ್ರಹ್ಮ ಗುಣತ್ರಯಾತೀತ ಅವಸ್ಥಾತ್ರಯಾತೀತ ದೇಹತ್ರಯಾತೀತ. ನಾವೇನು ಹೇಳ್ಕೋಬೇಕು? ಹೇಳ್ಕೊಳ್ಳಿ, ಪರವಾಗಿಲ್ಲ. ಅಹಂ ಏನು ಗುಣತ್ರಯ ಹೇಳಿ, ಪರವಾಗಿಲ್ಲ, ಗಣಪತಿ ಒಪ್ಕೊಂತಾನೆ, ಜೋರಾಗಿ ಹೇಳಿ. ಅಹಂ ಗುಣತ್ರಯಾತೀತ, ಅಹಂ ಅವಸ್ಥಾತ್ರಯಾತೀತ, ಅಹಂ ದೇಹತ್ರಯಾತೀತ. ಈ ಬಾಯಿನಲ್ಲಿ ಹೇಳಿದ್ದೀವಿ, ಆ ಅನುಭವವನ್ನು ಇವತ್ತು ಕಡೆಯಲ್ಲಿ ಮಾಡ್ಕೊಳ್ಳೋಣ. ವಿಲ್ ಟ್ರೈ ಟು, ಇಫ್ ಯು ಆರ್ ರಿಯಲಿ ಸಿನ್ಸಿಯರ್ ಕಮಿಟೆಡ್, ಇವತ್ತು ಸಾಯಂಕಾಲ ಹೋಗೋದ್ರೊಳಗೆ ಏನಾದರೂ ಹೆಚ್ಚು ಒಳ್ಳೆಯದಾಗಿ ಆಗುತ್ತೆ. ಇನ್ನೊಂದು ಕಾಲತ್ರಯಾತೀತ. ಕಾಲ, ಟೈಮ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಈ ನಮ್ಮ ದೇಹಕ್ಕೂ ಅಷ್ಟು ನೋಡಿ, ಐ ಆಮ್ ಬಾರ್ನ್ ಇನ್ ದಿಸ್ ಬಾಡಿ ಆನ್ 9th February 1948, ಅಲ್ಲಿ ಡೇಟ್ ಆಫ್ ಬರ್ತ್ ಇದೆ. ಆಮೇಲೆ ಇವಾಗಿದ್ದೀನಿ, ಆಮೇಲೆ ಹೋಗುತ್ತೆ. ಎಂದರೆ ಗುರುದೇವ್ ಹೇಳ್ತಾರೆ, ಕಾನ್ಸ್ಟೈನಿಯನ್ ಐನ್ಸ್ಟೈನಿಯನ್ ವರ್ಲ್ಡ್ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಅಂತಾರೆ. ರೆಸ್ಟ್ರಿಕ್ಟೆಡ್ ಬೈ ಟೈಮ್, ರೆಸ್ಟ್ರಿಕ್ಟೆಡ್ ಬೈ ಸ್ಪೇಸ್, ಅದೆಲ್ಲ ಯಾರೋ ಈ ದೇಹಕ್ಕೆ ಒಂದು ಡೇಟ್ ಆಫ್ ಬರ್ತ್ ಬರೆಯಲ್ಲ. ಪ್ರತಿ ಕ್ಷಣನೂ ಬದಲಾವಣೆ ಆಗ್ತಾ ಇದೆ, ಹಾಗೆ ಪ್ರಪಂಚನೂ ಬದಲಾವಣೆ ಆಗ್ತಾ ಇದೆ. ಆದರೆ ಹೇಳ್ತಾ ಇದ್ರು, ಆಗ ಪರಬ್ರಹ್ಮ ಇತ್ತು, ಇದೆ, ಮುಂದೇನೂ ಇರುತ್ತೆ. ಕಾಲದಲ್ಲಿ ಬದಲಾವಣೆ ಆಗಲ್ಲ. ದೇರ್ ಈಸ್ ನೋ ಚೇಂಜ್, ದಟ್ ಓನ್ಲಿ ಒನ್ ಚೇಂಜ್ಲೆಸ್ ವಿಚ್ ಈಸ್ ವಿಟ್ನೆಸಿಂಗ್ ಆಲ್ ದ ಚೇಂಜಸ್. ಹಾಗೆ ನಮ್ಮಲ್ಲೂ ನೋಡ್ಕೊಳ್ಳಿ, ನಮ್ಮಲ್ಲಿ ದೇರ್ ಈಸ್ ಒನ್. ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನೀವೊಂದು ಮಗು ಆಗಿದ್ದಾಗ 1 ಅಡಿ ಇಷ್ಟಿದ್ರಿ, ಆವಾಗ ನೀವಿದ್ರಿ, ಹೆಸರು ಕೊಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಬಂದು ಇವಾಗ ಸ್ವಲ್ಪ ದಿನಗಳು 17-18 ವರ್ಷಗೂ ಹೀಗೆ ವರ್ಟಿಕಲಾಗಿ ಬೆಳೆದ್ರಿ. ಆಮೇಲೆ ಸ್ಟಾಪ್ ಆಗಲಿಲ್ಲ, ಡೈರೆಕ್ಷನ್ ಚೇಂಜ್, ಬೆಳವಣಿಗೆ ಆಗ್ತಾನೆ ಇದೆ. ಸ್ವಲ್ಪ ವರ್ಷ ಹಿಂಗೆ ಬಂದು ಆಮೇಲೆ ಹಿಂಗೆ, ಅದು ಎಷ್ಟು ಬದಲಾವಣೆ ಆಗ್ತಾ ಇದೆ. ಆದ್ರೂ ಯೋಚನೆ ಮಾಡಿ,
ಆ ಬದಲಾವಣೆ ಆ ಚಿಕ್ಕ ವಯಸ್ಸಿನಲ್ಲಿ ಆ ಮಗುವಾಗಿದ್ದಾಗ ನೀವು ಅದೇನೆ, ನೀವು ಯುವಕ ಅಥವಾ ಯುವತಿ ಇದ್ದಾಗಲೂ ನೀವೇನೆ. ಈ ವಯಸ್ಸಾಗಿದೆ, ದೇಹ ಎಲ್ಲ ಚೇಂಜ್ ಆಗಿದೆ, ಆದರೂ ಅದೇ ನೀವಲ್ವಾ. ಎಲ್ಲ ಹಲ್ಲು ಉದುರೋಗ್ಬಿಟ್ಟಿದೆ, ಆಮೇಲೆ ಮುಖವೆಲ್ಲ ಸುಕ್ಕಾಗಿದೆ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಾಲಿಗೆ ಶಕ್ತಿ ಇಲ್ಲ, ಆ ಸ್ಟ್ರಾಂಗ್ ಆಗಿದ್ದು ಶರೀರ ಇವತ್ತು ಹಿಂಗಾಗಿದೆ. ಬಟ್ ಆದರೂ ನೀವು ಅದೇ ತಾನೆ, ಯೋಚನೆ ಮಾಡಿ. ಬಟ್ ಒಂದೇ ಒಂದು ಆಸೆ ಮಾತ್ರ ಹೋಗಲಿಲ್ಲ. ಆಚಾರ್ಯರು ಹೇಳ್ತಾರೆ, ಅಂಗಂ ಕಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತುಂ ತುಂಡಂ ವೃದ್ಧ ಯಾತಿ ಗೃಹೀತ್ವ ದಂಡಂ ತದಪಿ ನ ಮುಂಚತಿ ಆಶಾಪಿಂಡ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ವಯಸ್ಸಾಗಿದೆ, ಅಂಗಾಂಗಗಳೆಲ್ಲ ಊಟೋಟಿದೆ, ಆಮೇಲೆ ತಲೆ ಕೂದಲೆಲ್ಲ ಇಲ್ಲ ಗ್ರೇ ಆಗಿದೆ ಅಥವಾ ಉದುರೋಗ್ಬಿಟ್ಟಿದೆ, ಚುರುಕೋರು ಇದ್ದರೆ, ಮಖ ಸುಕ್ಕಾಗ್ಬಿಟ್ಟಿದೆ, ದಶನ ವಿಹೀನಂ ಬಾಯಿನಲ್ಲಿರೋ ಹಲ್ಲೆಲ್ಲ ಉದುರೋಗಿದೆ, ಕೈನಲ್ಲಿ ಕಾಲಲ್ಲಿ ಶಕ್ತಿ ಇಲ್ಲ, ಎಲ್ಲಿ ವೃದ್ಧ ಯಾರು. ಆದರೆ ಏನಾದರೂ ಅವನಿಗೆ ಆಸೆ ಹೋಗಿದೆಯಾ ಕೇಳಿ. ಯಾವುದಾದ್ರೂ 18-20 ವರ್ಷದ ಹುಡುಗಿಯಲ್ಲಿ ಹೋಗ್ತಾ ಇದ್ದಾರೆ, ಆಸೆ ಹೋಗಿಲ್ಲ. ಆದರೂ ದೇಹ ಚೇಂಜ್ ಆದ್ರೂ ಕೂಡ ಇಲ್ಲಿ ಹೇಳೋದೇನೆಂದರೆ ದೇಹ ಬದಲಾವಣೆ ಆಗತ್ತೆ, ಆದರೆ ಅದು ನಾನೇ ಅಲ್ವಾ. ಆದರೆ ಇಲ್ಲಿ ಹೇಳ್ತಾ ಇರೋದು ಕಾಲದಲ್ಲಿ ಬದಲಾವಣೆ ಆಗತ್ತೆ ಶರೀರ, ಆದರೆ ನಾನು ಯಾವುದೋ ಬದಲಾವಣೆ ಆಗದೇ ಇರೋಂಥ ನಾನೇ ಅದು. ಆದ್ದರಿಂದ ಅಹಂ ಕಾಲತೆಯ ತೀತಃ ಮೂಲಾಧಾರ ಸ್ಥಿತೋಸಿ ನಿತ್ಯಂ. ಎಲ್ಲಿ ಚಂಡ ಸ್ಥಿತೋಸಿ ನಿತ್ಯಂ ಸಂಶಕ್ತಿತ್ರಯಾತ್ಮಕಃ. ಹೊರಗಡೆ ಆಂ ಯೋಗಿನೋ ಧ್ಯಾಯಂತಿ ನಿತ್ಯಂ ನಿತ್ಯಂ ಸಂಶಕ್ತಿತ್ರಯಾತ್ಮಕಃ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ. ಎಲ್ಲಕ್ಕೂ ಬೇರೆ 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 ಮೂಲಾಧಾರ ಚಕ್ರ, ಆ ಚಕ್ರ, ಈಗ ಚಕ್ರ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಶಂಕರ ಆಚಾರ್ಯರು ಕೊಡೋದು ಎಲ್ಲಕ್ಕೂ ಆಧಾರವಾಗಿ ನಿಂತಿರೋನು ನೀನು. ಈ ಎಲ್ಲಕ್ಕೂ ಆಧಾರ, ನನಗೆ ಆಧಾರ ನನ್ನ ಆತ್ಮ, ಹೊರಗಡೆ ನನ್ನ ಒಳಗಡೆ ಹೊರಗಡೆ ಇರೋ ಎಲ್ಲ ಪ್ರಪಂಚಕ್ಕೂ ಆಧಾರ ಅದೇ ಸಾಕ್ಷಾತ್ ಪರಬ್ರಹ್ಮ. ಆ ಮೂಲಾಧಾರಕ್ಕೆ ಅದು ನೀನೇ. ಎಲ್ಲ ವ್ಯಷ್ಟಿ ಸಮಷ್ಟಿ ಪ್ರಪಂಚಗಳಿಗೆಲ್ಲ ಆಧಾರವಾಗಿರೋದು ಯಾವ್ದಾರ ಏನೋ ಅದೇ ಎಲ್ಲವೂ. ಅದಿಲ್ಲದೆ ಹೋದ್ರೆ ಬೇರೆ ಏನೂ ಇಲ್ಲ, ಇರೋದು ಅದೇನೇ, ಅದೇ ನೀನು ಅಂತ ನಾವು ಗಣಪತಿಗೆ ಹೇಳ್ಕೊಳ್ತಾ ನಿಮಗೂ ಹೇಳ್ಕೋಬೇಕು. ಅಹಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ. ಇದಕ್ಕೇನಂತಾರೆ ಶಕ್ತಿತ್ರಯಾತ್ಮಕ. 3 ಶಕ್ತಿಗಳುಂಟು ನಮ್ಮಲ್ಲಿ. ನೋಡಿ, ಎಲ್ಲ ನೈಸ್ ಬ್ಯೂಟಿಫುಲ್ ಪಿಕ್ಚರ್ಗಳು ಮಾಡಿದ್ದಾರೆ. PPT ಮಾಡುವಾಗ ಬಹಳ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಅದನ್ನೆಲ್ಲ ನಮ್ಮ ಮುಕ್ತ ಶಿ ಈಸ್ ವೆರಿ ವೆರಿ ಕ್ರಿಯೇಟಿವ್. ವಿತಿನ್ 2 days ಇದನ್ನೆಲ್ಲ ಮಾಡಾಕ್ಬಿಟ್ಟಿದ್ದಾರೆ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಕ್ರಿಯೇಟಿವಿಟೀಸ್ ಆ್ಯಂಡ್ ವೇದಾಂತದ ಆಳವಾದ ಜ್ಞಾನ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ. 3 ಶಕ್ತಿಗಳು ಏನು? ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಅದೇ ನಮ್ಮ ಜೀವನವೆಲ್ಲ ನಡೀತಾ ಇರೋದು. ಜ್ಞಾನ ಬೇಕು, ಇಚ್ಛೆ ಬೇಕು, ಕ್ರಿಯೆಗಳು ಮಾಡಬೇಕು. ಈ 3 ಶಕ್ತಿಗಳು, ಎಲ್ಲ ಶಕ್ತಿಗಳು ನೀನೇ. ಅದಕ್ಕೋಸ್ಕರ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ. ಈಗ ನಾವೆಲ್ಲ ಇದೀವಲ್ಲ, ಎಲ್ಲ ಯೋಗಿಗಳೇನೆ. ನೀವು ಹೇಳಬೇಡಿ ನಾವೇನು ಆ ಥರ ಗಡ್ಡ ಬಿಟ್ಕೊಂಡು ಅದೇನು ಇಟ್ಕೋಬೇಕಾಗಿಲ್ಲ. ಯೋಗಿಗಳು ಅಂತಂದರೆ ರೂಪದಲ್ಲಿ ಏನಿಲ್ಲ. ಯಾರು ತನ್ನ ಜೀವನದಲ್ಲಿ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಅನುಭವ ಪಡಿಬೇಕು ಅಂತ ಇದ್ದೀರೋ ಅವರೆಲ್ಲರೂ ಯೋಗಿಗಳು. ಅವರು ಇಲ್ಲಿ ಅಲ್ಲೆಲ್ಲ ತೊಂಬತ್ತು, ಇಲ್ಲಿ ತ್ವಾಂ ಅಂತ ಇದೆ. ತ್ವಾಂ ಅಂದರೆ ನಿನ್ನನ್ನು. ಯೋಗಿನಃ ನಿತ್ಯಂ ಧ್ಯಾಯಂತಿ. ಎಲ್ಲರೂ ಕೂಡ ನಿನ್ನನ್ನು ಯಾವಾಗಲೂ ಕೂಡ ಧ್ಯಾನ ಮಾಡ್ತಾ ಇದ್ದಾರೆ. ನಾವೇನು ಮಾಡಬೇಕು? ನಾವು ಮಾಡಬೇಕು, ಕಡೆಯಲ್ಲೇ ಮಾಡುವ. ಇವತ್ತು ವಿಲ್ ಡೂ ದಟ್. ಸ್ವಲ್ಪ ಹೊತ್ತು ವಿಲ್ ಸ್ಪೆಂಡ್ ಮೋರ್ ಟೈಮ್ ಆ್ಯಂಡ್ ಇಫ್ ಪಾಸಿಬಲ್ ಹೂ ನೋಸ್ ವಿಲ್ ರೀಚ್ ಗ್ರೇಟ್ ಹೈಟ್ಸ್ ಟುಡೇ ಓನ್ಲಿ ಫ್ರಮ್ ಧ್ಯಾಗಿನೋ. ಇದನ್ನು ಹೇಳ್ತಾ ಇರೋದು ಯಾರಿಗೆ? ಸಾಕ್ಷಾತ್ ಪರಬ್ರಹ್ಮನಿಗೆ.
ಆ ಪರಬ್ರಹ್ಮನನ್ನು ಧ್ಯಾನ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ಬೇರೆ ಇಲ್ಲ. ನೋಡಿ ನೋಡಿ ತಿಳ್ಕೊಳ್ಳಿ, ಇಲ್ಲಿ ಧ್ಯಾಯಿನೋ ಯೋಗಿನಃ ನಿತ್ಯಂ ಧ್ಯಾಯಂತಿ ಅಂತ ಹೇಳಿ ಕೇಳ್ಕೊಂಡ್ರು. ಹಾಂ, ಅಲ್ಲಿ ಏನಾಗುತ್ತೆ, ಧ್ಯಾನ ಅಂತಂದರೆ ನನ್ನ ಇರುವೆ ಹೋಗ್ಬಿಡ್ಬೇಕು, ಐ ಮಸ್ಟ್ ಮರ್ಜ್. ಆ ಅನುಭವಕ್ಕೆ ಹೆಸರು ಧ್ಯಾನ. ಕೂತ್ಕೊಂಡು ಯಾರೂ ಅವನ ಬೇರೆ ರೂಪ ಇರೋ ಏನ ಧ್ಯಾನ ಮಾಡೋ ರೀತಿಯಲ್ಲ. ಅದರಿಂದ ಲೆಟ್ ಅಸ್ ಟ್ರೈ ಟು ಎಕ್ಸ್ಪೀರಿಯನ್ಸ್ ದಟ್ ಟುಡೇ ಅಟ್ ದಿ ಎಂಡ್ ಆಫ್ ಇಟ್. Okay, next 6. ಎಲ್ಲ ಒಟ್ಟಿಗೆ ಉಸಿರಿಟ್ಕೊಂಡು ಹೇಳಿ, ತ್ವಾಂ ತ್ವಂ ವಿಷ್ಣುಸ್ತ್ವಂ ನೋಡಿ ಇಲ್ಲಿ ಎಲ್ಲ ಗೊತ್ತಿರುತ್ತೆ, ನೀವು ಪಂಡಿತರು ಇದ್ದೀರಾ. ತ್ವಂ ಬ್ರಹ್ಮ ಅಂತ ಇದೆ. ಬ್ರಹ್ಮ ಬೇರೆ, ಬರೀ ದೀರ್ಘ ಬ್ರಹ್ಮ ಅಂತಂದರೆ ಇದು ಚತುರ್ಮುಖ ಬ್ರಹ್ಮ, ದೀರ್ಘ. ಅದಕ್ಕೆ ನಾವು ಹೇಳುವಾಗ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ಇದು ನೋಡಿ 3, ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ತ್ವಂ ಬ್ರಹ್ಮ, ಸೃಷ್ಟಿಕರ್ತ ನೀನೇ ಸಸ್ಟೈನರ್ ವಿಷ್ಣು. ರುದ್ರ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಷನ್, ಸೃಷ್ಟಿಗಾಗಿ ಲಯವನ್ನು ಮಾಡುವಂಥದ್ದು. ಈ ಮೂರೂನೇ. ಹಾಗೆ ನಾವು ಗುರುಗಳಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ಅಂತ ಹೇಳ್ತೀವೋ, ಅಲ್ಲಿ ದೀರ್ಘ ಇಲ್ಲ. ಪರಬ್ರಹ್ಮನಿಗೆ ಬ್ರಹ್ಮ, ಚತುರ್ಮುಖನಿಗೆ ಬ್ರಹ್ಮ ದೀರ್ಘ. ಇಲ್ಲಿ ನಾವು ಹೇಳ್ತಾ ಇರೋದು ಆ ಗಣಪತಿ ಸುಪ್ರೀಂ ಪರಬ್ರಹ್ಮ. ನೀನೇ ಬ್ರಹ್ಮ ಸೃಷ್ಟಿಕರ್ತ, ನೀನೇ ಸ್ಥಿತಿಕರ್ತ, ನೀನೇ ಲಯಕರ್ತ, ನೀನೇ ಇಂದ್ರ. ಇಂದ್ರಸ್ತ್ವಂ ಅಂದರೆ ಇಂದ್ರ ತ್ವಂ ಇಂದ್ರಸ್ವಂ. ನೋಡಿ, ವಿಷ್ಣುಸ್ತ್ವಂ ವಿಷ್ಣು ಅಷ್ಟೇ. ತ್ವಂ ಬ್ರಹ್ಮ ಸ್ಪ್ಲಿಟ್ ಮಾಡಿ, ತ್ವಂ ವಿಷ್ಣು ತ್ವಂ ರುದ್ರ ತ್ವಂ ಇಂದ್ರ. ಇಂದ್ರ ತ್ವಂ ಅಗ್ನಿ ಸೇರಿಸಿ ಇಂದ್ರಸ್ವಗ್ನಿಸ್ವ ಅಂತ. ನೀನೇ ಅಗ್ನಿ. ಅಗ್ನಿ ಅಂತಂದರೆ ಎಲ್ಲಿ ನಮ್ಗೆ ನೋಡ್ತಾ ಇದ್ದೀವಲ್ಲ ಪ್ರಪಂಚದಲ್ಲಿ ಬೆಗ್ನಿ, 2 ಥರ ಅಗ್ನಿ ಉಂಟು. ಒಳಗಡೆ ಇರೋವಂಥ ಅಗ್ನಿ, ಹೊರಗಡೆ ಇರೋವಂಥ ಅಗ್ನಿ. ಎರಡಕ್ಕೂ ವ್ಯತ್ಯಾಸ ಇಲ್ಲ, ಎರಡೂ ಅವನೇ. ಇಲ್ಲೂ ಆ ಕೆಲಸ ಮಾಡೋದು ಏನು ಮಾಡ್ತಾನೆ, ನಾವು ಆಹಾರ ತಿಂತೀವಲ್ಲ, ಒಳಗೆ ವೈಶ್ವಾನರ ಅದೆಲ್ಲ ಜೀರ್ಣ ಮಾಡಿ ದೇಹದ ಎಲ್ಲ ಭಾಗಗಳಿಗೂ ಶಕ್ತಿಯನ್ನು ತುಂಬೋದು ಈ ಅಗ್ನಿ. ಜೊತೆಗೆ ನಾವು ಜೀವನ ಇರೋದು ಬದುಕಿರೋದು ಈ ಅಗ್ನಿಯಿಂದ. ಹೊರಗಡೆ ಅಗ್ನಿ ಅಂತೂ ನೀವು ಮಾತಾಡೋಂಗೆ ಇಲ್ಲ. ನಮ್ಗೆ ಬೇಕಾದ ಆಹಾರ ಗೀಹಾರ ಎಲ್ಲವೂ ಅದರಿಂದ ಸಿಗುತ್ತೆ. ಅದು ಎಲ್ಲವೂ ಏನೋ ಒಳಗಡೆ ಇರುವಂಥ ನನ್ನಲ್ಲಿರುವಂಥ ಈ ಅಗ್ನಿ, ಹೊರಗಡೆ ಬ್ರಹ್ಮಾಂಡದಲ್ಲಿರೋ ಅಗ್ನಿ ಎಲ್ಲವೂ ನೀನೇ ನಾನೇ. ಹಾಗೆ ವಾಯುನೂ ಅಷ್ಟೇ. ಹೊರಗಡೆ ಗಾಳಿ, ನಮ್ಮ ಒಳಗಡೆ ಗಾಳಿ, ಪ್ರತಿಯೊಂದನ್ನು ನೋಡಿ. ಎರಡನ್ನೂ ನೋಡುವಾಗ ಎರಡನ್ನೂ ನೋಡಬೇಕು. ವ್ಯಷ್ಟಿ ಸಮಷ್ಟಿ ಎರಡೂ ನೀನೇ. ಸೂರ್ಯನ ನೋಡುವಾಗ ಹೇಳಬೇಕು, ಅದು ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೇನೆ ಪ್ರತಿನಿತ್ಯ ನಾವೆಲ್ಲ ಎಲ್ಲರೂ ನೀವು ಮಾಡ್ತಾ ಇರೋದು ಏನಂತ, ಸಂಧ್ಯಾ ವಂದನೆ ಮಾಡುವಾಗ ಗಂಡಸಾಗಲಿ ಹೆಂಗಸಾಗಲಿ, ಈ ಜಾತಿ ಆ ಜಾತಿ ಅಂತ ಏನಿಲ್ಲ. ಎದ್ದ ತಕ್ಷಣ ಅವನಿಗೆ ಕೊಡೋದು ಕೈನಲ್ಲಿ ನೀರಿಟ್ಕೊಂಡು. ಅವನಿಗೆ ನೀರು ಕೊಡಬೇಕಾಗಿಲ್ಲ, ಅವನೇ ಕೊಟ್ಟಿರೋ ನೀರು. ಸಮುದ್ರದಿಂದ ಎತ್ತಿರೋದು ನೀರು ಅವನೇ. ಮೇಲೆ ಬಂದು ಮಳೆ ಬಂದು ಕೈಗೆ ನಿಮ್ಗೆ ಬಂದಿರೋ ನೀರು ಅವನೇ ಕೊಟ್ಟಿರೋದು. ಆದರೆ ಸಾಂಕೇತಿಕವಾಗಿ ಅವ್ರಿಗೆ ನಾವು ಕೊಡ್ತಾಯಿದ್ದೀವಿ. ಇನ್ನು ಕೊಡೋವಾಗ ಯಾರು ಸಂಧ್ಯಾ ವಂದನೆ ಅಪ್ಪಿತಪ್ಪಿಯನ್ನು ಮಾಡ್ತಾಯಿದ್ರೆ ಕಡೆ ಹೇಳ್ತಾರೆ ಅಸೋವಾದಿತ್ಯ ಬ್ರಹ್ಮ ಅಂತ. ನೀರು ತಗೊತಾರೆ, ನೀರು ತಗೊಂಡು ಅಸೋವಾದಿತ್ಯ ಬ್ರಹ್ಮ ಅಂತಾನೆ. ಅದೇ ಬ್ರಹ್ಮ, ನಾನು ಬ್ರಹ್ಮ. ನೋಡಿ, ಅದನ್ನೇ ಹೇಳ್ತಾ ಇರೋದು. ವಾಯುಸ್ವಂ ಸೂರ್ಯಸ್ವಂ, ಚಂದ್ರನೂ ಅವನೇ. ಚಂದ್ರನೇ ಇವನ ಪ್ರತಿಬಿಂಬ. ಯೋಚನೆ ಮಾಡಿ, ಈ ಭೂಮಿ ಒಂದು ಕಾಲದಲ್ಲಿ ಇರಲಿಲ್ಲ.
ಸೂರ್ಯನೇ ಆಗಿತ್ತು. ಅಲ್ಲಿಂದ ಒಂದು ಪೀಸ್ ಬಂದು ಈಗ ನಾವು ಭೂಮಿ ಆಗಿರೋದು, ಅದು ಇನ್ನೂ ಕೂಲ್ ಆಗ್ತಾ ಇದೆ, ಸಂಪೂರ್ಣವಾಗಿ ತಣ್ಣಗಾಗಿಲ್ಲ. ಈ ಚಂದ್ರ, ಇದು ಎಲ್ಲವೂ ಸೂರ್ಯನಾಗೆ ಆಗಿತ್ತು. ಯೋಚನೆ ಮಾಡಿ, ಆ ಸೂರ್ಯನಿಗೂ ಕಾರಣ ಪರಬ್ರಹ್ಮ. ಅದರಿಂದ ಏನು ಹೇಳ್ತಾರೆ, ಸೂರ್ಯನೇ ನೀನು, ಚಂದ್ರನೇ ನೀನು. ಇಲ್ಲಿ ಮಾಡುವಾಗ ಬ್ರಹ್ಮ ಇದೆ ನೋಡಿ, ಬ್ರಹ್ಮ ಇಲ್ಲ, ಈ ಎರಡನೇ ಬ್ರಹ್ಮ ಪರಬ್ರಹ್ಮ. ನೀನೇ ಸಾಕ್ಷಾತ್ ಪರಬ್ರಹ್ಮ, ನಿನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕೇನೆ 8ನೇ ಅಧ್ಯಾಯದಲ್ಲಿ ಇದು ಹೇಳ್ತಲ್ಲ, ಅಕ್ಷರ ಬ್ರಹ್ಮ ಅಂತ ಹೇಳ್ತಾರೆ. ಕ್ಷರವೂ ಬ್ರಹ್ಮವೇ. ಕೆಲವು ಬರೀ ಅಕ್ಷರ ಬ್ರಹ್ಮ ಅಂತ ಮಾತಾಡಲ್ಲ. ಹಾಗೆ ಯಾಕೆ ಅಕ್ಷರನೂ ಬ್ರಹ್ಮ ಅಂತಂದರೆ, ಆ ಬ್ರಹ್ಮರನ್ನು ಬಿಟ್ಟು ಬೇರೆ ಏನಿಲ್ಲ ಅಂತಂದರೆ ಅದು ಬ್ರಹ್ಮರವೇ. ಅದು ಹಾಗೆ ನನಗೆ ಕಾಣಿಸ್ತಾ ಇದೆ ಈ ರೀತಿ. ನಿಜವಾಗ್ಲೂ ನನ್ನ ದೃಷ್ಟಿ ಆಪರೇಷನ್ ಮಾಡಿಸ್ಕೊಂಬರ್ಬೇಕು. ಜ್ಞಾನದೃಷ್ಟಿ, ನಾವು 11ನೇ ಅಧ್ಯಾಯ ಜ್ಞಾನದೃಷ್ಟಿ, ಅಂತರ್ಚಕ್ಷು, ಜ್ಞಾನಚಕ್ಷು, ದಿವ್ಯಚಕ್ಷು. ಏನಂದರೆ ನೋಡೋ ಎಲ್ಲವನ್ನೂ ಕೂಡ ಅವನನ್ನೇ ನೋಡಬೇಕು, ಪ್ರತಿಯೊಂದರಲ್ಲೂ ನೋಡಿ ಅಂತಾರೆ. ಬ್ರಹ್ಮ ಭೋರ್ಭುವ ಸ್ವ ಓಂ, ಇದು ಎಲ್ರಿಗೂ ಗೊತ್ತು. ಭೋರ್ಭುವ ಸ್ವ ಓಂ. ಓಂ ಇದ್ರ ಹೇಳ್ತಾರೆ ಎಕ್ಸ್ಪ್ಯಾಂಡೆಡ್ ಈಸ್ ವ್ಯಾಹರಿಟಿಸ್. ಓಮನ್ನು ವಿಸ್ತಾರ ಮಾಡಿದರೆ ಭೂಹು ಭುವಃ ಸ್ವ. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ತತ್ಸವಿತುವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ 4 ವೇದಗಳು. ಓಂ ವಿಸ್ತಾರ ಮಾಡಿದರೆ ವಾಹೃತಿ. ಇಲ್ಲಿ ನೋಡ್ತಾ ಇದ್ದಲ್ಲ, ಭೂ ಭುವ ಸ್ವಃ, ಭೂಹು ಭೂರ್ಭುವ ಸ್ವ, ಭೂಹು ಭುವಃ ಸ್ವಃ. ಇದು ಓಂ ಹಿಂಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಗಾಯತ್ರಿ. ಅದನ್ನು ವಿಸ್ತರಣೆ ಮಾಡಿದರೆ ಈ ಎಲ್ಲ ಸೃಷ್ಟಿನು. ಆದ್ದರಿಂದ ಎಲ್ಲವೂ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಗಾಯತ್ರಿ ಮಂತ್ರಕ್ಕೆ ಅಷ್ಟೊಂದು ವಿಶೇಷ ಏನಂತಂದರೆ, ಗಾಯತ್ರಿ ಮಂತ್ರ ಅಷ್ಟೊಂದು ವಿಶೇಷ. ಎಲ್ಲ ವೇದಗಳನ್ನು ಹೇಳಬೇಕು ಸಾಧ್ಯವಾದರೆ. 4 ವೇದಗಳು ಹೇಳೋಕ್ಕಾಗಲಿಲ್ವಾ? ಕಡೆ ಪಕ್ಷ ಗಾಯತ್ರಿ ಹೇಳಿ, ತತ್ಸವಿತುವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ, ಅದು ಆಗಲಿಲ್ವಾ? ಭೂ ಭುವ ಸ್ವ ಹೇಳಿ, ಅದು ಆಗಲಿಲ್ವಾ? ಓಂ. ಅದಕ್ಕೆ ಹೇಳಿರೋದು ನೀನೇ. ಇದು ನೀನೇ ಪರಬ್ರಹ್ಮ, ನೀನೇ. ಭೂರ್ಭುವ ಸ್ವಃ ಓಂ. ಆಲ್ ರೈಟ್, ವಿಲ್ ಟೇಕ್ ಅಪ್ ಒನ್ ಮೋರ್ ಮಂತ್ರ, ಗಣಾದಿ. ವರ್ಣಾದಿ ಏತತ್ತವಾನಸ್ವರೂಪಂ ಅಕಾರಪೂರ್ವರೂಪಂ ಅಕಾರಂ ಮಧ್ಯಮರೂಪಂ ಅನುಸ್ವಾರಶ್ಚಾಂತರೂಪಂ ಇಂದುರುದ್ಧರರೂಪಂ ನಾದಸಂಧಾನಂ ಸಂಹಿತಾ ಸಂಧಿಃ. ಒಟ್ಟಿಗೆ ವರ್ಣಾದೀಂ ಸದನಂತರಂ ಅನುಸ್ವಾರಪರತರಃ ಅರ್ಧೇಂದುಲಸಿತಂ ಕಾರೇಣ ರುದ್ಧಂ ಏತತ್ತವಸ್ವರೂಪಂ ಕಕಾರಪೂರ್ವರೂಪಂ ಅಕಾರೋ
ಘಟ್ಟದಲ್ಲಿದ್ದೀವಿ. ನಮಗೆ ಈ ಉಪನಿಷತ್ತಿನಲ್ಲಿ ಬೀಜಾಕ್ಷರ ಅಂತ ಇದೆ. ಬೀಜ ಅಕ್ಷರ, ಸೀಡ್ ಫಾರ್ಮ್, ಕಂಪ್ಲೀಟ್ ಎಲ್ಲವೂ ಅದರಲ್ಲಿದೆ. ಅದನ್ನು ಇಲ್ಲಿ ಹೇಳಿದ್ದಾರೆ. ಇದನ್ನು ರೂಲ್ಸ್ ಹೇಳಿದ್ದಾರೆ. ಗಣಾದಿಂ ಪೂರ್ವಮುಚ್ಚಾರ್ಯ, ಆ ಗ ಗ ಗ ಅದರಲ್ಲಿ ಪೂರ್ವ, ಅದರಲ್ಲಿ ಗಣಾದಿನಲ್ಲಿ ಶುರುವಾಗೋದಲ್ಲಿ ಗ, ಅದನ್ನು ಮೊದಲು ಹೇಳಿ. ಗಣಾದಿಮ್ನಲ್ಲಿ ಶುರು ಇರೋದು ಪೂರ್ವ, ಮೊದಲು ಇರೋದು ಗ, ಅದು ವ್ಯಂಜನ. ಅದನ್ನು ಹೇಳಿ. ಈಗೆಲ್ಲರೂ ಹೇಳಿ ಒಂದು ಸರಿ. ಗ ಗ ಅನ್ನಿ ಜೋರಾಗಿ, ಗ. ಅದಕ್ಕೆ ವರ್ಣ ಆದಿ ವರ್ಣಗಳಲ್ಲಿ ಅ ಆ ಇ ಉ ನಲ್ಲಿ ಮೊದಲನೇ ವರ್ಣ ಯಾವುದು? ಆ. ಅದಕ್ಕೆ ಸೇರಿಸ್ಕೊಳ್ಳಿ. ಗ ಆ. ಏನಾಯ್ತು? ಗ ಅ ಗ. ಆಮೇಲೆ ನಂತರ ಅನುಸ್ವಾರ ಪರದ, ಅದಕ್ಕೆ ಸೇರಿಸಿ ಹೇಳಿ. ಏನು ಸರ್? ಗ ಆ ಗ ಗಮ್. ಆ ಸ್ವಲ್ಪ ಉದ್ದಕ್ಕೆ ಹೇಳಿರಿ, ನಾಸಿಕ ಮೂಲಕ ಬರಲಿ, ಸ್ವಲ್ಪ ಲಾಂಗ್ ಆಗಿ ಬರಲಿ ಅಂತ. ಅವಾಗ ಏನಾಗುತ್ತೆ? ಗಮ್ ಹಾಗೆ. ಅದಕ್ಕೆ ಈ ಓಂಕಾರದಲ್ಲಿ ಹಿಂಗೆ ಹಾಕಿರ್ತಾರೆ, ಅರ್ಜತಂತ್ರಾಕಾರ ಹಾಕಿ ಮೇಲೆ ಸಣ್ಣ ಗಮ್ ಎಳೆಯೋದಕ್ಕೋಸ್ಕರ ಹಂಗೆ ಹೇಳೋದು. ಓಂನಲ್ಲಿ ಹಿಂಗೆ ಬರೋದು ಹಿಂಗೆ ಗ ಅ ಪ್ಲಸ್ ಎಳೆಯೋದಕ್ಕೆ ಹೇಳಿ. ಅದನ್ನೇ ಇನ್ನೊಂದು ಸ್ವಲ್ಪ ಇದರಲ್ಲಿ ಇನ್ನೊಂದು ಸ್ವಲ್ಪ ವಿವರಣೆ ಹೇಳ್ತಾನೆ. ಅದರ ಹಿಂದ್ಗಡೆ ತಾರೇಣ ವೃದ್ಧಂ, ಇಲ್ಲಿ ಓಂಕಾರ. ಈಗೇನಾಯಿತು? ಗೃ ಅ ಗಮ್. ಅದನ್ನು ಸೇರಿಸಿದರೆ ಓಂ ಗಮ್. ಇದು ಬೀಜಾಕ್ಷರ. ಇದು ನಿನ್ನ ಮಂತ್ರಚ್ಚುಡು. ಆಗ ಮೊದಲು ಏನು ಹೇಳಿದ್ರು? ಘಕಾರ ಪೂರ್ವರೂಪ ಮೊದಲು. ಇದನ್ನು ಈ ರೂಲ್ಸ್ ತಿಳ್ಕೊಳ್ಳೋಕ್ಕಿಂತ ನಾವು ಪ್ರಾಕ್ಟೀಸ್ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅಕಾರ ಮಧ್ಯಮ ರೂಪ, ಮಧ್ಯದಲ್ಲಿ ಫಸ್ಟು ಗ ಮೊದಲು ಹೇಳೋದು. ಗ ಗ ಅಂತಾರದು ಗ. ಆಮೇಲೆ ಆ ಅನುಸ್ವಾರಸ್ಯ ಅಂತ್ಯ. ಆಮೇಲೆ ಅದ್ರ ಮೇಲೆ ಎಳೆಯೋದು ಅಂತ ಸ್ವಲ್ಪ ದೀರ್ಘವಾಗಿ ಎಳೆಯೋದು. ಆಗ ಇದು ಎಲ್ಲ ಸೇರಿಸಿ ಭಗವಂತ ಸಗಂಹಿತ ಸಂಧಿ, ಈ ಗಕಾರ ಅಕಾರ ಅನುಸ್ವಾರ ಇದು ಎಲ್ಲ ಸೇರಿ ಬರೋವಂಥದ್ದೇ ಧ್ವನಿ. ಅದೇ ನಮ್ಮ ಬೀಜಾಕ್ಷರ ಅಂತಾರೆ. ಅಲ್ಲಿ ಇನ್ನೊಂದು ಸರಿ ಹೇಳ್ಬೋದಾ? ಗ ಅ ಗಮ್ ಹೇಳಿ. ಜ್ಞಾಪಿಸಿ, ಮೂರು ಇರೋದು ಗಮ್. ಅದು ಹಿಂದ್ಗಡೆ ಏನು ಸೇರಿಸ್ಬೇಕು? ಓಂ. ಈಗ ಹೇಳಿ ಓಂ ಗಮ್. ಇದು ಬೀಜಾಕ್ಷರ. ಇದು ಬೀಜಾಕ್ಷರ. ಇದಕ್ಕೆ ಮಂತ್ರ ಮುಂದೆ ಇದೆ. ಈಗ ಆ ಮಂತ್ರಕ್ಕೆ ಒಂದು ಇದಿದೆ, ಇದು ಹೇಳಿ ಚಂಡು. ಗಣಕ ಋಷಿ ನಿಶ್ರುತ್ಗಾಯತ್ರಿ ಛಂದಃ ಶ್ರೀ ಮಹಾಗಣಪತಿರ್ದೇವತಾ. ಓಂ ಗಂ ಗಣಪತಯೇ ನಮಃ. ಈಗ ನಿಮಗೆ ಉಪದೇಶ ಆಗಿದೆ ಅಂತ ಹೇಳಿ. ಬೀಜ ಅಕ್ಷರ ನೋಡಿದ್ರು. ಓ ಗಮ್ ಗ ಅ. ಅದಕ್ಕೆ ಹಿಂದೆ ಓಂ ಸೇರಿ. ಆಮೇಲೆ ಮುಂದಕ್ಕೆ ಮಂತ್ರ ಹೇಳ್ತಾ ಇದ್ದಾರೆ. ಓಂ ಗಂ ಗಣಪತಿಯೇ ನಮಃ. ಮಂತ್ರ ಹೆಸರೇನು? ಮಂತ್ರ ಹೇಳಿ. ಓಂ ಜೋರ ಹೇಳಿ. ಓಂ ಗಂ ಗಣಪತಿಯೇ ನಮಃ. ಇನ್ನೂ ಸ್ವಲ್ಪ ಜೋರ ಹೇಳಿ. ಸ್ವಲ್ಪ ಮೆತ್ತಿಗೆ ಹೇಳಿ. ಇನ್ನೂ ಸ್ವಲ್ಪ ಮೆತ್ತಿಗೆ ಹೇಳಿ. ಈಗ ಒಂಚೂರು ಶಬ್ದ ಬರಬಾರ್ದು, ಮನಸ್ಸಲ್ಲೇ ಆ ಮಂತ್ರವನ್ನು ಹೇಳಿ. ಹೀಗೇ ಸ್ವಲ್ಪ ಹೊತ್ತು ಆ ಜಪ ಮಾಡ್ತಾ ಇರಿ.
ಇದು ಜಪದ ಟೆಕ್ನಿಕ್. ನೀವು ಮಾಡ್ತಾ ಇದ್ದಾಗ ನಿಮ್ಮ ಮನೆಯಲ್ಲಿ ಏನು ಜಪ ಮಾಡ್ತಾಯಿದ್ರೋ, ಭಗವಾನ್ ರಮಣ ಮಹರ್ಷಿಗಳಿದೆ, ಉಚ್ಚ ಮಂದತಃ ಚಿತ್ತದ ಜಪಂ ಧ್ಯಾನಮುತ್ತಮಂ ಅಂತ. ಉತ್ತಮಸ್ತವಾತ್ ಇದು ಮಂದತಃ ಚಿತ್ತದ ಜಪ, ಮಂತ್ರವನ್ನು ಜೋರಾಗಿ ಹೇಳಬೇಕು, ಆಮೇಲೆ ಸ್ವಲ್ಪ ಸ್ಲೋ, ಇದು ಸ್ವಲ್ಪ ಮನಸ್ಸಲ್ಲಿ ಹೇಳಿದರೆ ಶುರುವಿನಲ್ಲಿ ಜೋರಾಗಿ ಹೇಳಿ ತೊಂದರೆ ಇಲ್ಲ. ಇದು ಎಲ್ಲದಕ್ಕೂ ಒಬ್ಬಳೆ ಆಗುತ್ತೆ. ಓಂ ಶ್ರೀರಾಮಾಯ ನಮಃ, ಓಂ ಶ್ರೀಕೃಷ್ಣಾಯ ನಮಃ, ಯಾವುದೇ ಆದರೂ ಸೇಮ್ ರೂಲ್ಸ್. ಇನ್ನೊಂದು ನಮ್ಮ ಸಂಪ್ರದಾಯ ಇದೆ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಎಲ್ಲ ಹಿಂದೂಗಳಲ್ಲಿ ಎಲ್ಲ ಕಡೆಗೂ ಉಂಟು. ನಾವು ಯಾವುದನ್ನು ಮೋಸ ಮಾಡಲ್ಲ. ಏನಾದರೂ ಹೇಳಬೇಕಂತಂದರೆ ಅದು ಯಾರು ಮಾಡಿದ್ದೋ ಅವ್ರಿಗೆ ರೈಟ್ಸ್ ಕೊಟ್ಬಿಡ್ತೀವಿ ನಾವು. ಈ ಬೇರೆ ಸಿನಿಮಾ ಯಾವುದೊಂದು ಹಾಡು ಹೇಳ್ತಾನೆ ಅಂತ ಕೇಳಿ, ದಾಸರ ಕೀರ್ತನೆ ಹೇಳಿದವಾಗ ಪುರಂದರ ದಾಸರು ರಚನೆ ಮಾಡಿರೋದು. ನೆಕ್ಸ್ಟು ಈ ರಾಗ ಭೈರವಿನಲ್ಲಿದೆ, ಆಮೇಲೆ ಇದರ ವಿಷಯ ಇಷ್ಟು ಅಂತ. ಯಾರೋ ಅದನ್ನು ಬರೆದ್ರು, ಅದನ್ನು ಹೇಳ್ತಾರೆ. ಅದು ಯಾವ ರಾಗದಲ್ಲಿದೆ, ರಾಗ ಅಥವಾ ಭೈರವಿ ರಾಗ ಆದಿ ತಾಳದಲ್ಲಿದೆ, ಪುರಂದರದಾಸರ ರಚನೆ, ಅದರ ಹೀಗೆ ಅಂತ ಹೇಳ್ತೀವಿ. ಈ ಸಂಪ್ರದಾಯ ನಮ್ಮ ಹಿಂದೂ ಮಂತ್ರಗಳಲ್ಲಿ ಎಲ್ಲದರಲ್ಲೂ ಉಂಟು. ಪ್ರತಿಯೊಂದಕ್ಕೂ ನಾವೇನು ಹೇಳ್ತೀವಿ, ಮಂತ್ರವನ್ನು ಮೊದಲನೇ ನೋಡಿದವರು ಮಂತ್ರದ್ರಷ್ಟರು ಅಂತಾರೆ. ಅವರನ್ನು ಜ್ಞಾನಿಸ್ಕೋದು ಮುಖ್ಯ. ಇದು ಎಲ್ಲ ಮಂತ್ರಗಳಿಗೂ ಉಂಟು. ಈ ಗಣಪತಿ ಇದಕ್ಕಂತಾರೆ ಮೂಲ ಮಂತ್ರ. ಬೀಜ ಅಕ್ಷರ ನೋಡಿದ್ವು ನೋಡಿ, ವಿ ಆರ್ ಗೋಯಿಂಗ್ ಸ್ಲೋಲಿ. ಅಕ್ಷರವನ್ನು ನೋಡಿದ್ವು, ಈಗ ಮೂಲ ಮಂತ್ರವನ್ನು ನೋಡ್ತಾ ಇದ್ದೀವಿ. ಮೂಲ ಮಂತ್ರ ಓಂ ಗಣಪತಿಯೇ ನಮಃ. ಆದರೆ ಅದನ್ನು ಹೇಳೋದಕ್ಕೆ ಮೊದಲು ನಮ್ಮ ಕರ್ತವ್ಯ ಏನು ಅಂತಂದರೆ, ಯಾರು ಇದಕ್ಕೆ ಮೊದಲು ಈ ಮಂತ್ರವನ್ನು ನೋಡಿದವರು ಮಂತ್ರ ದ್ರಷ್ಟರು. ಇದಕ್ಕೆ ಈ ಗಣಕ ಅವರು ಋಷಿಗಳು. ಇದು ಯಾವ ಮೀಟರ್ನಲ್ಲಿದೆ, ಯಾವ ಛಂದಸ್ನಲ್ಲಿದೆ, ಇದು ನಿಶ್ಚಿತ್ ಗಾಯತ್ರಿ ಅಂತಾರೆ ಆ ಮಂತ್ರ. ಈ ಮಂತ್ರಕ್ಕೆ ಒಬ್ಬರು ದೇವತೆ ಇದ್ದಾರೆ, ಶ್ರೀ ಮಹಾ ಗಣಪತಿ ದೇವತಾ. ಏನು ಹೇಳಿ, 3 ಋಷಿ, ಜೋರಾಗಿ, ಋಷಿ, ಛಂದಸ್ಸು ಮತ್ತು ದೇವತೆ. ಈಗ ಎಲ್ಲದರಲ್ಲೂ ಉಂಟು. ನಮ್ಮ ವೆಂಕಟರಾಮಯ್ಯನವ್ರು ನಾವು ಬರೋಕ್ಕೆ ಮುಂಚೆ ಚಾಂಟ್ ಮಾಡ್ತಾಯಿದ್ರು ವಿಷ್ಣು ಸಹಸ್ರನಾಮ. ಅವರು ಚೂರಿನಲ್ಲಿ ಏನು ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಮಹಾಮಂತ್ರಸ್ಯ. ಕೈಯನ್ನು ತಲೆ ಮೇಲೆ ಇಟ್ಕೊಳ್ಳಿ, ವೇದವ್ಯಾಸೋ ಋಷಿ ಹೇಳಿ. ಅನುಷ್ಟಪ್ ಛಂದ, ಬಾಯಿಂದ ಬರುತ್ತೆ. ಅನುಷ್ಟಪ್ ಛಂದ ವಿಶ್ವರೂಪು. ಇದನ್ನು ಮಾಡಲೇಬೇಕು. ನಾವೇನು ಮಾಡ್ತೀವಿ, ಸುಮ್ಮನೆ ಇದನ್ನು ಹೇಳ್ಬಿಡ್ತೀವಿ. ವಿಷ್ಣು ಸಹಸ್ರನಾಮ ಸೋತ್ರಮಂತ್ರ ವೇದವ್ಯಾಸ ಋಷಿ. ಪ್ರಣವ ಓಂ ಮಂತ್ರಕ್ಕೂ ಋಷಿ ಛಂದಸ್ಸು ಉಂಟು. ಪ್ರಣವ ಮಂತ್ರಕ್ಕೆ ಪರಬ್ರಹ್ಮ ಋಷಿ, ದೇವಿ ಗಾಯತ್ರಿ ಛಂದ, ಪರಮಾತ್ಮ ದೇವತಾ. ಹೇಳುವಾಗ ಋಷಿಗಳನ್ನು ತಲೆ ಮೇಲೆ ಕೂರಿಸಿ, ಛಂದಸ್ಸನ್ನು ಇಲ್ಲಿ, ಏಕೆಂದರೆ ಬಾಯಿಂದ ಹಿಂಗೆ ಬರ್ತಾ ಇದ್ರು ಇಲ್ಲಿ ಹೇಳಿ. ಆಮೇಲೆ ಯಾವ ದೇವತೆಗೆ ಸಂಬಂಧಪಟ್ಟಿದೆಯೋ ಅವ್ರನ್ನ ನಿಮ್ಮ ಹೃದಯದಲ್ಲಿ ಕೂರಿಸಿ, ಆಮೇಲೆ ನೀವು ಮಂತ್ರವನ್ನು ಹೇಳಿ ಧ್ಯಾನ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಇನ್ನು ಮುಂದೆ ನೀವು ಮನೆಗೆ ಹೋದಾಗ ಏನು ಮಂತ್ರನೋ ಇದೇ ರೀತಿ ಮಾಡಿ. ಗಾಯತ್ರಿ ಮಂತ್ರ ಇಟ್ಕೊಳ್ಳಿ, ಎಲ್ಲರೂ ಹೇಳ್ತಾ ಇರೋದ್ರಿಂದ ಹೇಳ್ಕೊಟ್ಬಿಡ್ತೀವಿ, ಮಾಡಬೇಡಿ. ಇದೇನಂತಾನೆ, ಗಾಯತ್ರಿ ಮಂತ್ರಕ್ಕೆ ತಲೆ ಮೇಲೆ ಇಟ್ಕೊಳ್ಳಿ, ವಿಶ್ವಾಮಿತ್ರ ಋಷಿ. ಆಮೇಲೆ ಗಾಯತ್ರಿ ಛಂದ ಸವಿತರ್ ದೇವತಾ. ಸವಿತುರು ಅಂದರೆ ಸೂರ್ಯ ಅಂತ, ಬಟ್ ಇಲ್ಲಿ ನಾವು ಹೇಳೋದು ಆ ಸೂರ್ಯನಿಗೂ ಕೂಡ ಆ ಶಕ್ತಿ ಕೊಡೋ ಅಂತ ಪರಬ್ರಹ್ಮನೇ ಹೇಳೋದಿಲ್ಲ. ಸವಿತರ್ ದೇವತಾ. ಜನವರ ಹಾಕೊಳ್ಳುವಾಗ ಕೆಲವು ಹಾಕ್ಕೊಂತೀರ, ಹಾಕೊಳ್ಳೋ ಹೇಳ್ತೀರಿ, ಯಜ್ಞೋ ಬೀಜಧಾರಣ ಮಹಾಮಂತ್ರಸ್ಯ. ಏನು ಹೇಳ್ತೀರಿ, ಬ್ರಹ್ಮ ಋಷಿ ಅನುಷ್ಟಪ್ ಛಂದಃ ವೇದಾಶ್ರಯೋ ದೇವತಾ ಯಜ್ಞೋಪವೀತಧಾರಣೇ ವಿನಿಯೋಗ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೆ ಯತ್ ಸಹಜಂ ಪುರಸ್ತಾತ್
ಐಷ್ಯಮದ್ಯಂ ಪ್ರತಿಮಂಚೈಕ್ಯಂ ಯಜ್ಞೋಪವೀತಂ ಫಲಮಸ್ತು ತೇಜ ಬಲಂ ಅಸ್ತು ತೇಜ ಅಸ್ತು ಮೇ ಅಂತ ಕೇಳ್ಕೊಂಡು ಹಾಕೊಳ್ಳೋದು ಭಾಳ ಶ್ರೇಷ್ಠವಾದದ್ದು. ಎಲ್ಲ ಋಷಿಗಳು ದೇವತೆಗಳು ಇರುವಂಥ ಅದು ಸುಮ್ಮನೆ ಒಂದು ಇಷ್ಟು ದಾರದ್ದಲ್ಲ, ಅದು ಅದಕ್ಕೆ ನಿಮ್ಮ ವ್ಯಾಲ್ಯೂ ಕೊಡೋದ್ರ ಮೇಲೆ ಹೋಗುತ್ತೆ. ಶ್ರೌತಸ್ಮಾರ್ತವೈತ ನಿತ್ಯ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧ್ಯರ್ಥಂ ಬ್ರಹ್ಮ ತೇಜೋ ಬಲೋ ಸಿದ್ಧ್ಯರ್ಥಂ ಚ ಯಜ್ಞೋಪವೀತ ಧಾರಣೆ ವಿನಿಯೋಗ. ಅದು ಮಾಡಬೇಕು. ನಾವು ಮಂತ್ರಗಳಲ್ಲಿ ತಪ್ಪಿಲ್ಲ. ನಾವು ಐ ಆಮ್ ಟ್ರೈಂಗ್ ಟು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿದ್ರೆ ಮಂತ್ರಗಳು ತಪ್ಪಲ್ಲ, ಯಾಂತ್ರಿಕವಾಗಿ ಹೇಳಬೇಡಿ ಅಂತ ನಾನು ನಿಮಗೆ ಕೇಳ್ಕೊಡ್ತೇನೆ. ಕೈ ಶುರುನಲ್ಲಿ ಹೇಳಿ ತಪ್ಪಿಲ್ಲ, ಆದಷ್ಟು ಬೇಗ ಏನೇನು ಹೇಳ್ತಾ ಇದ್ದೀರೋ ಆ ಮಂತ್ರದ ಅರ್ಥವನ್ನು ನೋಡಿಕೊಂಡು ಹೋಗಿ. 2014ರಲ್ಲಿ ನಾವು ನಾರ್ತ್ ಕೆರೋಲಿನ ಅಲ್ಲಿಗೆ ಹೋದಾಗ, ನಮ್ಮ ಮಗಳ ಮನೆಗೆ ಹೋದಾಗ ಒಂದು 3-4 ಕಡೆ ನಮ್ಮನ್ನು ಕರೆದು, ಅಲ್ಲಿ ಹೋದಾಗ ಎಲ್ಲ ಕಡೆಯೂ ವಿಷ್ಣು ಸಹಸ್ರನಾಮ ಪಾರ್ಟಿ ಮಾಡ್ತಾರೆ. ಪಾಟ್ಲಕ್ ಅಂದರೆ ಎಲ್ಲರೂ ಐಟಮ್ ತರೋದು. ಅಲ್ಲಿ ಹೇಳಿದ್ರು, ಇದನ್ನು ಸುಮಾರು ಒಂದು 15 ದಿನಕ್ಕೆ ಒಂದು ಸಾರಿ ಮಾಡ್ತಾಯಿದ್ದೀವಿ, ವರ್ಷಕ್ಕೆ ಒಂದು 25 ಸಾರಿ, ಎಷ್ಟು ವರ್ಷ, ಒಂದು 10 ವರ್ಷ ಮಾಡ್ತೀವಿ. ಆಮೇಲೆ ಕೇಳಿದೆ, ಯಾವುದಾದ್ರೂ ಅಲ್ಲಿ ಧ್ಯಾನವನ್ನು ಕೂಡ ಧ್ಯಾನಂ ಅಂತ ಹೇಳ್ತಾರೆ, ಧ್ಯಾನ ಮಾಡಲ್ಲ. ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಉದ್ದಕ್ಕೆ ಒಂದು ಅರ್ಧ ಗಂಟೆ ಪ್ರಿಪ್ರೇಷನ್ ಇದೆ. ಅಂಗನ್ಯಾಸ, ಕರನ್ಯಾಸ, ಇನ್ಸ್ಟಲೇಷನ್ ಸೆರೆಮನಿ ಅಂತ ಇದೆ. ಅದನ್ನು ಅದು ಭಾಳ ಮುಖ್ಯ. ಆಮೇಲೆ ಅದೆಲ್ಲ ಮಾಡಬೇಕು, ಬರೀ ಯಾಂತ್ರಿಕವಾಗಿ ಹೇಳಬಾರ್ದು. ದಯವಿಟ್ಟು ಐ ಹೋಪ್ ಐ ಆಮ್ ಟ್ರೈಂಗ್ ಟು ಗಿವ್ ಸಮ್ ಮೆಸೇಜ್. ನೀವೆಲ್ಲ ಮಾಡ್ತಾಯಿದ್ದೀರಾ, ಯಾಂತ್ರಿಕವಾಗಿ ಗಂಡಸರಾಗಲಿ ಹೆಂಗಸರಾಗಲಿ ಯಾವುದೇ ಜಾತಿನಿರಲಿ, ಪ್ಲೀಸ್ ಪುಟ್ ಇಟ್ ಇನ್ ಟು ಪ್ರಾಕ್ಟೀಸ್. ಹಾಗೆ ಇನ್ನೊಂದು ಸಾರಿ ಹೇಳಿ ಅವನ್ನ ಓಂ ಯಾವುದೋ ಗಣಪತಿ ಗಣಕ ಋಷಿ ಮೇಲೆ ತಲೆ ಮೇಲೆ ಕುರ್ಸಿ ತಲೆ ಮೇಲೆ ಆ ಋಷಿಗಳು ಮಾಡಿದ್ದು ಗಣಕ ಋಷಿ. ಆಮೇಲೆ ನಿಶ್ಚುತ್ ಗಾಯತ್ರಿ ಛಂದ ಶ್ರೀ ಮಹಾಗಣಪತಿರ್ ದೇವತಾ ಓಂ ಗಂ ಗಣಪತಯೇ ನಮಃ. ಗಣಕ ಋಷಿಗಳು ನೋಡಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀವಿ. ಗಾಯತ್ರಿ ಛಂದ ಆ ಛಂದಸ್ಸು, ಆಮೇಲೆ ಗಣಪತಿ ದೇವತಾ, ಈ ಮಂತ್ರದ ದೇವತೆ. ಹೌಪ್ಫುಲಿ ಇಸ್ ಕ್ಲಿಯರ್. ಸೊ ನೀವು ನೌ ಆನ್ವರ್ಡ್ಸ್ ಯು ಚಾಂಟ್ ದಿಸ್ ಓಂ ಗಂ ಗಣಪತಿಯೇ ನಮಃ. ಸದ್ಯಕ್ಕೆ ಆ್ಯಕ್ಚುಲಾಗಿ ನಮ್ಮಲ್ಲಿ ಮಂತ್ರವನ್ನು ಹೇಳಬೇಕಂತಂದರೆ ಗುರುಗಳ ಹತ್ರ ನಿಮಗೆ ಉಪದೇಶ ಆಗಿರಬೇಕು ಅಂತ ರೂಲ್ಸ್ ಇದೆ. ಅವರು ಅದಕ್ಕೆ ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡುವಾಗ ಮಾಡ್ತಾರೆ ನೋಡಿ. ಉಪನಯನ ಸಂಸ್ಕಾರ ಭಾಳ ಶ್ರೇಷ್ಠವಾದ ಸಂಸ್ಕಾರ. ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಹೆಂಗಸರಿಗೂ ಮಾಡ್ತಾಯಿದ್ರು. ಈ ಜಾತಿ ಆ ಜಾತಿ ಅಂತಲ್ಲ, ಕ್ಷತ್ರಿಯರಾದ ರಾಮ ಕೃಷ್ಣ ಮಾಡ್ತಾ ಇರಲಿಲ್ಲ, ಗೊಲ್ಲ ಕೃಷ್ಣ ಅವನು ಮಾಡ್ತಾಯಿದ್ದ. ಎಲ್ರಿಗೂ ಉಂಟು, ಆದರೆ ಸರಿಯಾದ ರೀತಿಯಲ್ಲಿ ಅವರಿಗೆ ಇನ್ಸ್ಟಿಲೇಷನ್ ಆಗಬೇಕು. ಅದಕ್ಕೇನು ಮಾಡ್ತಾರೆ, ಕಿವಿಯಲ್ಲಿ ಹೇಳಬೇಕು. ಯಾರು ಹುಡುಗನಪ್ಪ ಈ ಉಪನಯನ ಸಂಸ್ಕಾರದಲ್ಲಿ ಮಾಡ್ತಾನೆ, ಅವನು ಹೇಳ್ಕೊಳ್ಬೇಕು. ಪಾಪ ಅವನಿಗೆ ಹೇಳಿದ್ದು ಯಾವಾಗ, ಅವನಿಗೆ ಉಪನಯನ ಆಗಿದ್ದಾಗ 25-30 ವರ್ಷದಿಂದ ಏನೋ ಒಂದು ಥೋಡಪ್ಪ ಹೇಳಿದ್ದೆ. ಪಾಪ ವಾದ್ಯಾರು ಪುರೋಹಿತರು ಹೇಳ್ಕೊಡ್ತಾರೆ, ಅದು ಹೇಳ್ತಾರೆ. ಬಟ್ ಅವರು ಬಹಳಷ್ಟು ಸಾಧನೆ ಮಾಡಿರುವಂಥವ್ರು ಮಾತ್ರ ಉಪದೇಶ ಮಾಡಬೇಕು. ಸದ್ಯಕ್ಕೆ ನಿಮಗೆ ಏನಾಗಿದೆ, ಇವತ್ತೊಂದು ವಿಶೇಷ ದಿನ, 2ನೇ ತಾರೀಕು ಜೂನ್ 2025. ಈ ಸ್ಥಾನದಲ್ಲಿ ನಿಮಗೆ ಮಂತ್ರೋಪದೇಶ ಆಗಿದೆ. ಏನು ಮಂತ್ರ? ಓಂ ಓಂ ಗಂ ಗಣಪತಯೇ ನಮಃ. ಅದು ಫುಲ್ಲು ಮೂಲ ಮಂತ್ರ. ಅದರಲ್ಲಿ ಏನು ಬೀಜ ಗಂ, ಅದಕ್ಕೆ ಹಿಂದ್ಗಡೆ ಓಂ. ಇನ್ನೊಂದು 2 ಸಾರಿ ಜೋರಾಗಿ ಹೇಳಬೇಡಿ. ಓಂ, ಜೋರಾಗಿ ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಯೇ ನಮಃ. ಓಂ, ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಮನಸ್ಸಲ್ಲೇ ಹೇಳಿ. ಆಗ ಮಾಡುವಾಗ ಸ್ವಲ್ಪ ದಯವಿಟ್ಟು ಕಣ್ಮುಚ್ಕೊಂಡೇ ಹೇಳ್ತಾಯಿರಿ. ಅದರಲ್ಲಿ ನೀವು ಹೇಳ್ತಾ ಇರೋದು ಓಂ ಪರಬ್ರಹ್ಮ. ಹಾಗೇ ನೋಡ್ರಿ. ಅದಾದಮೇಲೆ ಪರಬ್ರಹ್ಮ ಪ್ರತೀಕ ಓಂ ಹೇಳ್ತಾ ಇದ್ದೀರ. ನಂತರ ಬೀಜ ಅಕ್ಷರ ಗಂ. ಓಂ ಗಂ ಗಣಪತಯೇ ನಮಃ. ನಮದೇ ನಮಃ ನಿಮ್ಮ ಮನಸ್ಸಿನಲ್ಲಿ
ತಲೆ ತಗ್ಗಿಸಿ ಪ್ರಣಾಮ ಮಾಡಿ ಗಣಪತಿಗೆ ನಮಸ್ಕಾರ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಈ ಮಂತ್ರವನ್ನು ಹೇಳುವಾಗ ಎಲ್ಲ ಬರಲಿ, ಬೀಜಾಕ್ಷರ ನೀವು ಗಮನಕ್ಕೆ ಬರಲಿ. ಓಂ ಹೇಳಿ, ಬೀಜಾಕ್ಷರ ಹೇಳಿ. ಈ ಮೂಲ ಮಂತ್ರವನ್ನು ಹೇಳ್ತಾ ಇದ್ದೀರಾ. ಇವತ್ತಿನಿಂದ ಪ್ರತಿದಿನ ಓಂ ಗಂ ಗಣಪತಿಯೇ ನಮಃ ಕಡೆಗೆ ಒಂದು 20 ಸಾರಿ ಅಥವಾ 54 ಸಾರಿ ಅಥವಾ 108 ಸಾರಿ ಹೇಳಿ ಅರ್ಥ ತಿಳ್ಕೊಂಡಿದ್ದೀರಾ. ಶ್ರೀಕೃಷ್ಣ ಶ್ರೀಕೃಷ್ಣ. ಓಕೆ, ಕಂಟಿನ್ಯೂ. ಇದಕ್ಕೆ ಗಣಪತಿ ಗಾಯತ್ರಿ ಮಂತ್ರ ಅಂತಾರೆ. ರೀಡ್ ಅಂಡ್ ಫಾಲೋ. ಏಕದಂತ ಒಟ್ಟಿಗೆ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇನ್ನೊಂದ್ಸಲ ಹೇಳಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಧೀಮಹಿ ಇದು ಎಲ್ರಿಗೂ ಗೊತ್ತಿದೆ. ವಿದ್ಮಹೇ ಧೀಮಹಿ ಪ್ರಚೋದಯ. ಗಾಯತ್ರಿಯನ್ನು ಹೇಳೋದು ಎಲ್ಲ ಮಂತ್ರಗಳು. ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಎಲ್ಲ ಮಂತ್ರದಲ್ಲೂ ಉಂಟು. ಇದು ನಮ್ಮ ಎಲ್ಲ ಮಂತ್ರಗಳಲ್ಲೂ ಇದೆ. ನೋಡಿ ಏನು ಮಾಡ್ತಾ ಇದ್ದಾರೆ. ವಿದ್ಮಹೇ ಅಂತಂದರೆ ಅದರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಏಕದಂತಾಯ ವಿದ್ಮಹೇ, ಆ ಗಣಪತಿಗೆ ಇರೋದು ಏಕದಂತ, 2 1. ಅದನ್ನು ಅದ್ರ ಬಗ್ಗೆ ನಾವೆಲ್ಲ ಕೇಳಿದ್ದೀವ. ಇದನ್ನು ಸುಳ್ಳು ಹೇಳ್ತಾ ಇಲ್ಲ. ಓಂ ಏಕದಂತ ಅದನ್ನು ನಾನು ತಿಳ್ಕೊಂಡಿದ್ದಿರೋ ಸಾಲದು. ವಕ್ರತುಂಡಾಯ ಧೀಮಹಿ ಅದ್ರ ಬಗ್ಗೆ ನಾನು ಧ್ಯಾನ ಮಾಡ್ತಾಯಿದ್ದೀನಿ. ವಕ್ರತುಂಡಾಯ ಈ ಸೊಂಡೆ ಏನಾಗಿದೆ, ಇಲ್ಲ ಬಲಗಡೆ ಇಲ್ಲ ಎಡಗಡೆ, ಬಲಮುರಿ ಅಂತಾರೆ, ಎಡಮುರಿ ಅಂತಾರೆ. ಹೀಗೆ ತಿಂಗಿರುತ್ತೆ, ಹಿಂಗೆ. ವಕ್ರತುಂಡಾಯ ಧೀಮಹಿ. 3ನೇದು ತನ್ನೋ ದಂತಿ ಪ್ರಚೋದಯಾತ್. ಇದು ನಮಗೆ ಸ್ಫೂರ್ತಿಯನ್ನು ಕೊಡಲಿ. ಎಲ್ಲ ಮಂತ್ರಗಳಲ್ಲೂ ಹೇಳೋದು, ಎಲ್ಲ ಮಂತ್ರಗಳಲ್ಲೂ 3 ಹೇಳ್ತೀವಿ. ಎಲ್ಲ ಮಂತ್ರಗಳಲ್ಲೂ ಗಾಯತ್ರಿ ಮಂತ್ರದಲ್ಲೂ ಹೇಳ್ತೀವಿ, ಇದರಲ್ಲೂ ಮಾಡ್ತೀವಿ. ಓಂ ತತ್ಸವಿತುವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಹೇಳ್ತೀವಿ. ಧೀಮಹಿ ಪ್ರಚೋದಯಾತ್. ಸೊ ಇಲ್ಲಿ ಈ ಮಂತ್ರವನ್ನು ನಾವು ಹೇಳುವಾಗ ಏನು ಮಾಡಬೇಕು, ಇದು ನನಗೆ ಪ್ರಚೋದನೆ, ಪ್ರಾರ್ಥನೆ. ಇದು ಗಾಯತ್ರಿನಲ್ಲೂ ನಿಸ್ವಾರ್ಥ ಪ್ರಾರ್ಥನೆ. ಅದರಲ್ಲಿ ದುಡ್ಡು ಕೊಡು, ಅಂತಸ್ತು ಕೊಡು, ಪ್ರಮೋಷನ್ ಕೊಡಿಸು, ಮನೆ ಏನು ಕೇಳಲ್ಲ. ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಕೇಳೋದು. ಯೋಹೋ ಅದು ಪರಬ್ರಹ್ಮ, ನಃ ಧಿಯ ಪ್ರಚೋದಯಾತ್ ನನ್ನ ಮನಸ್ಸನ್ನು, ನನ್ನ ಬುದ್ಧಿಯನ್ನು ಪ್ರಚೋದಿಸಲಿ. ಇಲ್ಲೂ ನಾವು ಕೇಳ್ತಾ ಇರೋದಷ್ಟೇ. ಏನಂತ ನೋಡಿ, ಏಕದಂತಾಯ ವಿದ್ಮಹೇ ಎಲ್ಲರೂ ನಾವು ಕೇಳಿದ್ದೀವಿ, ಪ್ರಾಬ್ಲಮ್ ಇಲ್ಲ. ನೀವೇನು ಮಾಡಬೇಕೀಗ? ಧ್ಯಾನ ಮಾಡಬೇಕು. ಸುಮ್ಮನೆ ನಾವು ಹೇಳ್ತೀವಿ ಧ್ಯಾನ ಮಾಡ್ತೀವಿ ಮಾಡೋದಿಲ್ಲ. ಆಮೇಲೆ ಯಾತಕ್ಕೋಸ್ಕರ ಮಾಡ್ತಾ ಇರೋದು? ಬೇರೆ ಯಾವುದೂ ಇಲ್ಲ. ನನ್ನ ಒಳಗಡೆ ಇರೋಂಥ ನನ್ನ ಸ್ವರೂಪ ನನಗೆ ಅರ್ಥವಾಗಬೇಕು. ಅದಕ್ಕೆ ನನಗೆ ಸ್ಫೂರ್ತಿ ಬರಲಿ. ಸೊ ದಿಸ್ ಇಸ್ ವಾಟ್ ವಿ ಆರ್ ಚಾಂಟಿಂಗ್. ಆ್ಯಂಡ್ ವಾಟ್ ವಿ ಹ್ಯಾವ್ ಡನ್. ಈಗ 6, 7, 8 ಮಾಡಿದ್ದೀವಲ್ಲ. ವಿ ವಿಲ್ ಟ್ರೈ ಟು ಗೋ ಇನ್ ಟು ದಿ ಡೆಪ್ತ್. ಬರೀ ತಿಳ್ಕೊಂಡ್ರೆ ಪ್ರಯತ್ನ ಇಲ್ಲ. ವಿ ವಿಲ್ ಟ್ರೈ ಟು ಗೋ ಇನ್ ಟು ದಿ ಡೀಪ್ ಮೆಡಿಟೇಷನ್. ಸ್ವಲ್ಪ ಹೊತ್ತು ಒಂದು 15-20 ಮಿನಿಟ್ಸ್ ವಿ ವಿಲ್ ಡೂ. ಎಷ್ಟು ನೀವು ಸಿನ್ಸಿಯರ್ ಆಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಈ 2ನೇ ತಾರೀಕು ಜೂನು ಭಾಳ ವಿಶೇಷವಾದ ದಿನವಾಗುತ್ತೆ ನಿಮಗೆ. ಎಲ್ಲರೂ ಇಲ್ಲೇ ಇರ್ತೀರ, ಕೆಲವರು ತುಂಬ ಆಳುವ ಹೋಗ್ತೀರ, ಫುಲ್ಲು ಮರ್ತೋಗ್ಬಿಡ್ಬೇಕು ನೀವು. ಅಂಥ ಪರಿಸ್ಥಿತಿಗೆ ಬರಬೇಕು. ಪ್ಲೀಸ್ ಸಿಟ್ ಸ್ಟ್ರೇಟ್, ನಿಧಾನವಾಗಿ ಕೂತ್ಕೊಳ್ಳಿ. ಆದಷ್ಟು ವಿಚಾರವಾಗಿ ಕೂತ್ಕೊಳ್ಳಿ.
ರಿಲ್ಯಾಕ್ಸ್. ಯು ವಿಲ್ ಗೋ ಥ್ರೂ ದಿ ಬೇಸಿಕ್ ಸ್ಟೆಪ್ಸ್. ಎಲ್ರಿಗೂ ನಮ್ಮ ಸ್ಟೆಪ್ಸ್ ಗೊತ್ತು, ಬಟ್ ಸ್ಟಿಲ್ ಯು ಗೋ ಡೀಪರ್. ಯಾವುದು ಸ್ಥಿರ ಆಸನ ಇರಬೇಕು, ಸುಖ ಆಸನ ಇರಬೇಕು. ಸ್ಥಿರ ಆಸನ, ಸುಖ ಆಸನ. ಸ್ಥಿರ ಆಸನ, ಸುಖ ಆಸನ. ಆದಷ್ಟು ದೇಹವನ್ನು ಅಲ್ಲಾಡಿಸ್ಬೇಡಿ. ಏಕೆಂದರೆ ದೇಹ ಅಲ್ಲಾಡಿದರೆ ಮನಸ್ಸು ಅಲ್ಲಾಡುತ್ತೆ, ನಾವು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಮನಸ್ಸು ಸ್ಥಿರವಾಗಿರಬೇಕಂದ್ರೆ ದೇಹ ಸ್ಥಿರವಾಗಿರಲೇಬೇಕು, ಇಲ್ಲೋದ್ರೆ ಆಗಲ್ಲ. ಆದರೆ ದೇಹ ಸ್ಥಿರವಾಗಿದ್ದರೆ ಮನಸ್ಸು ಸ್ಥಿರವಾಗಿರುತ್ತಾ? ಗ್ಯಾರಂಟಿ ಇಲ್ಲ. ಕನ್ನಡಕ ಹಾಕಿರೋರು ಕನ್ನಡಕ ತೆಗೆದುಬಿಡಿ. ರಿಮೂವ್ ದಿ ಸ್ಪೆಕ್ಸ್. ದೋಸ್ ಹೂ ಆರ್ ಸಿಟ್ಟಿಂಗ್ ಇನ್ ಚೇರ್, ದಯವಿಟ್ಟು ಹಿಂದೆ ವರ್ಕೋಬೇಡಿ. ಹಿಂದೆ ವರ್ಕೊಂಡ್ರೆ ಏನಾಗುತ್ತೆ? ಯು ವಿಲ್ ಗೆಟ್ ಸ್ಲೀಪ್. ಆದರೆ ಪರವಾಗಿಲ್ಲ, ಸೌಂಡ್ ಸ್ಲೀಪ್ ಆಗುತ್ತೆ. ಪಕ್ಕದವರಿಗೆ ಶಬ್ದ, ನಿಮಗೆ ನಿದ್ದೆ, ಸೌಂಡ್ ಸ್ಲೀಪ್. ಸ್ಟ್ರೇಟಾಗಿ ಹಿಂದೆ. ಇನ್ನೂ ಒಂದಿಬ್ಬರು ವರ್ಕೊಂಡಿದ್ದೀರಾ, ನಾನು ಮುಂದಕ್ಕೆ ಹೋಗೋದೇ ಇಲ್ಲ. ಹಿಂದೆ ಹೊರಗಿನವರು ಹಿಂದೆ ಬ್ಯಾಕ್ ಕ್ರೆಸ್ಟ್ ತಗೋಬೇಡಿ, ಹಿಂಗೆ ವರ್ಕೋಬೇಡಿ, ಮುಂದೆ ಕೂತ್ಕೊಳ್ಳಿ. ಸ್ವಲ್ಪ ಅನ್ಕಂಫರ್ಟಬಲ್ ಮಾಡಿಸ್ಕೊಳ್ಳಿ. ಕಾಲುಗಳನ್ನು ಎರಡು ಮೇಲೆ ಕೂತಿರೋರು ಕ್ರಾಸ್ ಮಾಡಬೇಡಿ, ಸ್ಟ್ರೇಟಾಗಿ ಇಟ್ಕೊಳ್ಳಿ. ಲೆಟ್ ದಿ ಫುಟ್ ಬಿ ಫುಲ್ಲಿ ಫ್ಲ್ಯಾಟ್. ಹೀಗಿರಬೇಡಿ, ಟೋ ಮೇಲೆ ಮಾತ್ರ ಅಲ್ಲ, ಹೀಲ್ ಮೇಲೆ ಹತ್ರ ಅಲ್ಲ. ಅದಕ್ಕೋಸ್ಕರ ನೀವು ಕುರ್ಚಿನಲ್ಲಿ ತುದಿಗೆ ಬರಬೇಕಾಗತ್ತೆ. ಎರಡು ಕಾಲುಗಳು ನೆಲದ ಮೇಲೆ ಇರಲಿ. ನೋ ಕ್ರಾಸ್ ಲೆಗ್ಸ್. ಕಾಲನ್ನು ಕ್ರಾಸ್ ಮಾಡಿರೋರು ಹಿಂಗೆ ಇಟ್ಕೊಳ್ಳಿ, ಕೆಳಗಡೆ ಇಟ್ಕೊಳ್ಳಿ. ಪ್ಲೀಸ್ ಫುಟ್ ಯುವರ್ ಹೆಡ್. ಆ್ಯಂಡ್ ನೀವು ಈ ಪೋಸ್ಚರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸುಖ ಆಸನವನ್ನು ಮಾಡ್ಕೊಳ್ಳಿ. ಅಪ್ಪಿತಪ್ಪಿ ಯಾರಾದ್ರೂ ಮೊಬೈಲು ಆನಲ್ಲಿ ಇಟ್ಕೊಂಡಿಲ್ಲ, ಅಕಸ್ಮಾತ್ ಇಟ್ಕೊಂಡಿದ್ರೆ ಆಫ್ ಮಾಡ್ಕೊಬಿಡಿ. ಈಗ ಅಬ್ಸರ್ವ್ ದಿ ಸೈಲೆನ್ಸ್ ಇನ್ಸೈಡ್ ಯು. ಒಳಗಡೆ ನಿಶಬ್ದವಾಗಿದೆ ನೋಡಿ, ಒಳಗಡೆ. ಹೊರಗಡೆ ಕೂಡ ನಿಶಬ್ದವಾಗಿದೆ. ಈಗ ಸದ್ಯಕ್ಕೆ ನೋಡ್ಕೊಳ್ಳಿ ನಿಮ್ಮ ಮನಸ್ಸನ್ನು. ಮೊದಲು ಕೇಳಿಸ್ತಾ ಇದ್ದಂಥ ಶಬ್ದಗಳು ಕೇಳಿಸ್ತಾ ಇದೆ. ಈಗ ನೋಡಿ, ಆ ಫ್ಯಾನ್ ತಿರುಗ್ತಾ ಇದ್ದಿದ್ದ ಶಬ್ದ ಇವಾಗ ಕೇಳಿಸ್ತಾ ಇದೆ, ಮೊದಲು ಕೇಳಿಸ್ತಾ ಇರಲಿಲ್ಲ. ಫ್ಯಾನ್ ಮೂಮೆಂಟ್. ಹೊರಗಡೆ ದೂರದಲ್ಲಿರೋ ಯಾವುದೋ ಶಬ್ದ ಕಾಣಿಸ್ತಾ ಇದೆ. ಈಗ ರೆಡಿ ಮಾಡ್ಕೊಂಡು ಸಿದ್ಧತೆ ಮಾಡ್ತಾಯಿದ್ದೀವಿ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗುವ. ದಿ ಪ್ರೋಸೆಸ್ ಈಸ್ ಕಾಲ್ಡ್ ಥಾಟ್ ಮಸಾಜಿಂಗ್. ದೇಹದ ಬೇರೆ ಬೇರೆ ಭಾಗಗಳಿಗೆ ನಾನು ಹೇಳ್ದಂಗೆ ಬಂದಾಗ ಆ ದೇಹದ ಭಾಗವನ್ನು ನೋಡಿ, ಒಂದು ಆ ದೇಹದ ಭಾಗ್ಯವನ್ನು ಮನಸ್ಸಿನ ಮೂಲಕ ಸಡಿಲ ಮಾಡಿ, ಇದಕ್ಕಂತಾರೆ ಥಾಟ್ ಮಸಾಜಿಂಗ್. ಆಮೇಲೆ ಆಟೋ ಸಜೆಷನ್ ಕೊಟ್ಕೊಳ್ಳಿ. ಆ ದೇಹದ ಭಾಗದಲ್ಲಿ ಏನೂ ಕಾಯಿಲೆಗಳಿಲ್ಲ, ಆರೋಗ್ಯವಾಗಿದೆ. ಇಟ್ ಈಸ್ ಹೆಲ್ತಿ, ಇಟ್ ಈಸ್ ಹೆಲ್ತಿ. ರೋಗ ಅನ್ನೋ ಪದಾನೇ ಬೇಡ, ಆರೋಗ್ಯವಾಗಿದೆ, 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 ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಆ ರೀತಿಯ ಸಜೆಷನ್ ಮಾಡ್ಕೊಳ್ಳಿ. ಅಪ್ಪಿತಪ್ಪಿ ಏನಾದರೂ ಅನಾರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಇದರಿಂದ ನಿಮ್ಮ ದೇಹದ ಆರೋಗ್ಯ, ಸತ್ಯ ಹೇಳ್ತೀನಿ, ಇಂಪ್ರೂವ್ ಆಗುತ್ತೆ. ಹಾಗೇ ಆಗುತ್ತೆ. ಭಾಳ ಸಾರಿ ನಾವು ಟ್ರೈ ಮಾಡಿದ್ದೀವಿ, ಆಗಿದೆ ಭಾಳಷ್ಟು ಜನಗಳಲ್ಲಿ. ಆ ದೇಹ ಜೊತೆಗೆ ಮೂರನೇದು, ಆ ದೇಹದ ಕ್ರಿಯೆಗಳನ್ನು ನೋಡಿ, ಆ ಕ್ರಿಯೆಗಳನ್ನು ಮಾಡಿಸಿರೋಂಥ ಸಾಕ್ಷಾತ್ ತತ್ವವನ್ನು ನೋಡಿ. ನಿಮ್ಮೆಲ್ಲ ಗಮನ ಬಲಕಾಲು ಬೇಡು, ಬಲಪಾದ ಬಲ ಹಿಮ್ಮಡಿ ಹತ್ರ ಇರಲಿ. ಆಲ್ ಯುವರ್ ಅಟೆನ್ಷನ್ ಅಟ್ ದ ರೈಟ್ ಫುಟ್, ದ ರೈಟ್ ಹೀಲ್, ದ ರೈಟ್ ಫುಟ್. ಶಿಫ್ಟ್ ಯುವರ್ ಅಟೆನ್ಷನ್ ಟು ಯುವರ್ ಲೆಫ್ಟ್ ಫುಟ್ ಪ್ಲೀಸ್. ಎಡಕಾಲು ಬೆರಳು, ಎಡಪಾದ, ಎಡ ಹಿಮ್ಮಡಿ ನೋಡಿ. ಬಲ ಮೊಣಕಾಲು, ಎಡ ಮೊಣಕಾಲನ್ನು ನೋಡಿ. ರೈಟ್ ಕಾಫ್ ಮಸಲ್ ಆ್ಯಂಡ್ ದ ಲೆಫ್ಟ್ ಕಾಫ್ ಮಸಲ್. ಮೊಣಕಾಲಿನ ಮೇಲ್ಭಾಗ, ಮಂಡಿಯ ಕೆಳಭಾಗ, ಬಲ ಕಡೆ, ಎಡಗಡೆ. ಈಗ ಬಲ ಮಂಡಿಯನ್ನು ನೋಡಿ, ಎಡ ಮಂಡಿಯನ್ನು ನೋಡಿ. ಹಾಗೆಯೇ ಅಲ್ಲಿರೋ ಬಿಗಿಯನ್ನು ಸಡಿಲ ಮಾಡಿ, ಟೆನ್ಷನ್ನೆಲ್ಲ ತೆಗೆದಾಕಿ.
ಇದಕ್ಕಂತಾರೆ ನೀವು ಯಾವುದು ಎಣ್ಣೆ ಹಾಕಿ ಮಸಾಜ್ ಮಾಡೋಕ್ಕಿಂತ ಇದು ಬಹಳ ವೆರಿ ಎಫೆಕ್ಟಿವ್, ಬಿಲೀವ್ ಮಿ ಮೈ ಡಿಯರ್ ಫ್ರೆಂಡ್ಸ್, ಆ್ಯಂಡ್ ಟಾಕ್ ಟು ಯುವರ್ ಸೆಲ್ಫ್. ಇದು ಭಾಳ ಆರೋಗ್ಯವಾಗಿದೆ, ಇಟ್ ಈಸ್ ವೆರಿ ಹೆಲ್ತಿ. ವಿಶೇಷಾದ್ರಿ ಹೇಳಿದ್ರು ಅವ್ನು ಕೇಳಿದೆ, ಆಗಲಿಲ್ಲ ಅನ್ಬೇಡಿ, ನಂಬಿಕೆ ಇದ್ದರೆ ನನ್ನ ಮೇಲೆ ನಿಮ್ಮ ಮೇಲೆ ಆಗೇ ಆಗತ್ತೆ. ರಿಲ್ಯಾಕ್ಸ್ ಯುವರ್ ರೈಟ್ ನೀ ಆ್ಯಂಡ್ ದ ಲೆಫ್ಟ್ ನೀ, ದೆರ್ ಈಸ್ ನೋ ಟೆನ್ಷನ್, ನೋ ಜಾಯಿಂಟ್ ಪ್ರಾಬ್ಲಮ್. ಬಲತೊಡೆ ಎಡತೊಡೆಯನ್ನು ಸಡಿಲ ಮಾಡಿ, ರೈಟ್ ಥಾಯ್ ಆ್ಯಂಡ್ ದ ಲೆಫ್ಟ್ ಥಾಯ್. ಆಲ್ ಯುವರ್ ಅಟೆನ್ಷನ್ ಅಟ್ ಯುವರ್ ಜೆನಿಟಲ್ಸ್. ಬಹಳ ಶ್ರೇಷ್ಠವಾದ ಜಾಗ, ಕೀಳಾಗಿ ನೋಡಬೇಡಿ. ಆ ಪರಮಾತ್ಮ ಆ ಭಾಗವನ್ನು ಸೃಷ್ಟಿ ಮಾಡಿರೋದು ನೋಡಿ, ಎಲ್ಲ ಉತ್ಪಾದನೆಗೋಸ್ಕರ. ಎಂಥ ಸೃಷ್ಟಿ ಪರಬ್ರಹ್ಮಂದು, ಪರಮಾತ್ಮನ ಸೃಷ್ಟಿ. ಹೊಟ್ಟೆ ಒಳಭಾಗಕ್ಕೆ ಬನ್ನಿ, ಹೊಟ್ಟೆ ಒಳಗೆ ಆಗ್ತಾರಂಥ ಜೀರ್ಣಕ್ರಿಯೆಗಳನ್ನೆಲ್ಲ ನೋಡಿ, ಚೆನ್ನಾಗಿ ಜೀರ್ಣವಾಗ್ತಾಯಿದೆ. ಅಲ್ಲಿರುವಂಥ ಲಿವರ್, ಕಿಡ್ನಿ, ಪ್ಯಾಂಕ್ರಿಯಾಸ್ ಎಲ್ಲವೂ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಅಪ್ಪಿತಪ್ಪಿ ಸತ್ಯ ಹೇಳ್ತೀನಿ, ಅಲ್ಲಿನ ಅನಾರೋಗ್ಯ ಇದ್ದರೆ ಈ ರೀತಿ ಮನಸ್ಸಲ್ಲಿ ಹೇಳ್ಕೊಡೋದಕ್ಕಿಂತ ಹೇಳಿದಾಗ ಅದರ ಆರೋಗ್ಯ ಸುಧಾರಿಸುತ್ತೆ. ದೇಹದ ಆರೋಗ್ಯ ಮುಖ್ಯ. ಯಾವುದಕ್ಕೋಸ್ಕರ? ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ. ಬೇರೆ ವಿಷಯಕ್ಕೋಸ್ಕರ ನನಗೆ ಆರೋಗ್ಯ ಬೇಕಿಲ್ಲ. ನನಗೆ ಬೇಕಾಗಿರೋದು ನನ್ನ ದೇಹ ಒಂದು ವಾಹನ ಇದ್ದಂಗೆ. ವಾಹನ ಇದ್ದರೆ ಸರಿಯಾಗಿ ನಾನು ಪ್ರಯಾಣ ಮಾಡ್ಬೋದು. ಆ ರೀತಿ ಒಳ್ಳೆಯ ದೇಹ, ಒಳ್ಳೆಯ ಆರೋಗ್ಯ ಮುಖ್ಯ. ಕೇಳಿದರೆ ತಪ್ಪಿಲ್ಲ, ಚೆನ್ನಾಗಾಗಲಿ. ಹೊಟ್ಟೆ ಎಲ್ಲ ಜೀರ್ಣಕ್ರಿಯೆ ಚೆನ್ನಾಗಿ ನಡೀತದೆ. ಈಗ ನಿಮ್ಮ ಶ್ವಾಸಕೋಶದ ಹತ್ರ ಬನ್ನಿ, ಅಲ್ಲಿ ಗಾಳಿ ಬಂದಾಗ ಹೊರಗೆ ಹೋಗ್ತಾ ಇದೆ, ಗಾಳಿ ಹೊರಗೆ ಹೋಗ್ತಾ ಇದೆ. ಯಾವುದೇ ಇನ್ಫೆಕ್ಷನ್ ಇಲ್ಲ. ಕರೋನಾ ನಿಮಗೆ ಬರೋಲ್ಲ, ಬಂದರೂ ಹೊರಟೋಗುತ್ತೆ. ಆಟೋ ಸಜೆಷನ್, ಮೈ ಲಂಗ್ಸ್ ಆರ್ ವೆರಿ ಗುಡ್. ಹೇಳಿ ಹೇಳಿ ಹೇಳಿ. ಎಂಥ ಕ್ರಿಯೆ ಪರಮಾತ್ಮನದು ನೋಡಿ. ನಿಮ್ಮ ಹೃದಯದ ಹತ್ರ ಬನ್ನಿ, ಒಂದೊಂದು ನೋಡುವಾಗ ಆ ಪರಬ್ರಹ್ಮನನ್ನು ಜ್ಞಾಪಿಸ್ಕೊಳ್ಳಿ. ನಿಮ್ಮ ಹೃದಯದ ಹತ್ರ ಬನ್ನಿ, ಆ ರಕ್ತವನ್ನೆಲ್ಲ ಕಡೆ ಹಂಚ್ತಾ ಇದೆ ಒಂದು ಸಣ್ಣ ಯಂತ್ರ. ಎಷ್ಟು ಸಮರ್ಪಕವಾಗಿ ಕೆಲಸ ಮಾಡ್ತಾಯಿದೆ ನೋಡಿ ನೋಡಿ ನೋಡಿ. ಸ್ಮಾಲ್ ಮಿಷಿನ್ ಆಫ್ ದ ಸೈಜ್ ಆಫ್ ದ ಫಿಸ್ಟ್. ಹಗಲು ರಾತ್ರಿಯಿಂದ ಬೆಳಿಗ್ಗೆ ಎದ್ದಾಗಲಿಂದ ಎಲ್ಲ ಹುಟ್ಟಿದಾಗಲಿಂದ ಸಾಯೋವರೆಗೂ ನೀವು ಎಚ್ಚರದಲ್ಲಿದ್ದಾಗ, ಕನಸಲ್ಲಿದ್ದಾಗ, ನಿದ್ದೆಯಲ್ಲಿದ್ದಾಗ ಅದರ ಪಾಡಿಗೆ ಸಾವಿರಾರು ಲೀಟರ್ಗಳ ರಕ್ತವನ್ನು ಪಂಪ್ ಮಾಡ್ತಾ ಇದೆ. ಮೇಂಟೈನಿಂಗ್ ಪ್ರೆಷರ್, ನೋ ಕ್ಲಾಟಿಂಗ್, ನೋ ವಾಲ್ ಬ್ಲಾಕಿಂಗ್, ವೆರಿ ಹೆಲ್ತಿ ಹಾರ್ಟ್. ಹೃದಯ ಹೇಳ್ಕೊಳ್ಳಿ, ಇಟ್ ವಿಲ್ ಕಮ್. ನಿಮ್ಗೆ ಹಾಗೆ ನಿಮ್ಮ ಬಲಭುಜದಿಂದ ಪ್ರಾರಂಭ ಮಾಡಿ ಬಲಕೈ ಬೆರಳುವರೆಗೂ ಸಡಿಲ ಮಾಡಿ. ರೈಟ್ ಶೋಲ್ಡರ್, ರೈಟ್ ಎಲ್ಬೋ, ಬಲಕೈ ಮಣಿಕಟ್ಟು, ಬಲಕೈ ಬೆರಳುಗಳು ಹಾಗೇ ಸಡಿಲ ಮಾಡಿ. ಹಾಗೆ ಎಡಭುಜದಿಂದ ಪ್ರಾರಂಭ ಮಾಡಿ, ಎಡಭುಜ, ಎಡಮೊಣಕೈ, ಎಡಕೈ ಮಣಿಕಟ್ಟು, ಎಡಕೈ ಬೆರಳುಗಳು ಹಾಗೇ ಸಡಿಲ ಮಾಡಿ. ವೆರಿ ಗುಡ್. ಹಾಗೆ ನಿಮ್ಮ ಗಂಟ್ಲ ಹತ್ರ ಬನ್ನಿ, ನಿಮ್ಮ ಗಲ್ಲ, ನಿಮ್ಮ ತುಟಿಗಳನ್ನು ಸಡಿಲ ಮಾಡಿ. ತುಟಿಯ ಮೇಲೆ ಸುಂದರವಾದ ಮುಗುಳ್ನಗೆ ಬರಲಿ. ಗೆಟ್ ಎ ಬ್ಯೂಟಿಫುಲ್ ಸ್ಮೈಲ್. ಸ್ಮೈಲ್ ಟಿಲ್ ಯು ಬಿಕಮ್ ಹ್ಯಾಪಿ. ಸ್ಮೈಲ್ ಯಾಕೆ ಮಾಡಬೇಕು? ನಾನು ಮಾಡಲ್ಲ. ನೀವು ಮುಗುಳ್ನಗೆ ಆದರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ನಿಮಗೆ ಶಾಂತಿ ಬೇಕು, ನಿಮಗೆ ನೆಮ್ಮದಿ ಬೇಕು, ಆನಂದ ಬೇಕು. ಇದಕ್ಕೆ GST ಹಾಕಿಲ್ಲ, CGST ಏನೂ ಇಲ್ಲ, ಫ್ರೀ. ಇಷ್ಟೊಂದು ಅನುಕೂಲ ಇದೆ. ಶಾಂತಿ, ಆರೋಗ್ಯ ಹೆಚ್ಚುತ್ತೆ. ಸ್ಮೈಲ್. ಯಾಕೆ ಚೌಕಾಸಿ ಮಾಡ್ತಾಯಿದ್ದಾರೆ ಇನ್ನು ಕೆಲವರು? ಸ್ಮೈಲ್. ಎಲ್ಲರೂ ಸ್ಮೈಲ್ ಮಾಡೋರು ಮುಂದಕ್ಕೆ ಹೋಗಲ್ಲ. ಬಹಳ ಬ್ಯೂಟಿಫುಲ್, ಆನಂದವಾಗ್ತಾ ಇದೆ. ಶಾಂತಿ, ನೆಮ್ಮದಿ, ಆನಂದ, ಆರೋಗ್ಯ ಎಲ್ಲ ನಿಮ್ಮ ಗಮನಗಳು ನಿಮ್ಮ ಮೂಗಿನ ಹೊಳ್ಳೆಗಳ ಹತ್ರ ಬರಲಿ. ಈಗ ಅಲ್ಲೇ ಇರಿ. ಗಾಳಿ ಒಳಗೆ ಹೋಗಿ ಹೊರಗೆ ಬರ್ತಾ ಇದೆ. ತಣ್ಣಗಿರೋ ಗಾಳಿ ಒಳಗಡೆ ಹೋಗ್ತಾ ಇದೆ, ಬಿಸಿ ಗಾಳಿ ಹೊರಗೆ ಬರ್ತಾ ಇದೆ. ನೋಡಿ ನೋಡಿ ನೋಡಿ. ಎರಡು ಕಣ್ಣುಗಳನ್ನು ಸಡಿಲ ಮಾಡಿ. ರಿಲ್ಯಾಕ್ಸ್ ಬೋತ್ ದಿ ಐಸ್. ವೆರಿ ಗುಡ್. ಎರಡು ಹುಬ್ಬುಗಳ ಮಧ್ಯಭಾಗ
ಅದಕ್ಕೆ ಈಶ್ವರ ತ್ರಿನೇತ್ರ ಪಾರಾಕ್ಷ ಅಂತ, ಅಂತರ್ಚಕ್ಷು ಜ್ಞಾನಚಕ್ಷು ಇರೋ ಜಾಗ ಅಲ್ಲೇ ಇರಲಿ. ಕಣ್ಣನ್ನು ಟ್ವಿಸ್ಟ್ ಮಾಡಬೇಡಿ, ಮನಸ್ಸಲ್ಲೇ ಹೋಗಲಿ. ನಿಮ್ಮ ಹಣೆಯನ್ನು ಸಡಿಲ ಮಾಡಿ, ರಿಲ್ಯಾಕ್ಸ್ ಯುವರ್ ಫೋರ್ ಹೆಡ್. ವೆರಿ ಗುಡ್, ವೆರಿ ಗುಡ್. ಹಾಗೆ ನಿಮ್ಮ ಬೆನ್ನೆಲುಬಿನ ಕೆಳಭಾಗಕ್ಕೆ ಬನ್ನಿ. ಕುಂಡಲಿನಿ ಶಕ್ತಿ ಸೂಕ್ತವಾಗಿದೆ. ಬಾಟಮ್ ಆಫ್ ಯುವರ್ ಬ್ಯಾಕ್ ಬೋನ್. ಸ್ಲೋಲಿ ಕ್ಲೈಂಬ್ ಅಪ್ ಯುವರ್ ಬ್ಯಾಕ್ ಬೋನ್, ರಿಬ್ ಬೈ ರಿಬ್. ಒಂದೊಂದೇ ಭಾಗ ಮೇಲೆ ಬನ್ನಿ. ಸ್ಲೋಲಿ ಕ್ಲೈಂಬ್ ಅಪ್. ಫಸ್ಟ್ ಸ್ಟೆಪ್, ಸೆಕೆಂಡ್. ಅಲ್ಲಿರೋ ನರಮಂಡಲಗಳೆಲ್ಲ ಸಣ್ಣ. ಆಗ ನಿಮಗೆ ನರಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಬಟ್ ಇದೊಂದೇ ಮುಖ್ಯ ಅಂತ ಹೇಳ್ತಾ ಇಲ್ಲ, ದೇಹದ ಆರೋಗ್ಯನೂ ಮುಖ್ಯ. ಹಾಗೇ ಬನ್ನಿ. ಕತ್ತಿನ ಹಿಂಭಾಗವನ್ನು ಸಡಿಲ ಮಾಡಿ, ತಲೆ ಹಿಂಭಾಗ, ತಲೆಯ ಮೇಲ್ಭಾಗ. ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ಸಡಿಲ ಮಾಡಿದ್ದೀರಾ, ಅದು ಆರೋಗ್ಯವಾಗಿದೆ ಅಂತ ನೋಡಿದ್ದೀರಾ, ಅವುಗಳ ಕ್ರಿಯೆಗಳನ್ನು ನೋಡಿದ್ದೀರಾ. ಆಮೇಲೆ ಮುಖ್ಯವಾಗಿ ಅದನ್ನು ಮಾಡಿಸ್ತಾ ಇರೋವಂಥ ಪರಬ್ರಹ್ಮನನ್ನು ನೋಡ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಿಮ್ಮ ದೇಹಗಳನ್ನು ನೋಡಿ, ದೇಹ ವೀಕ್ಷಣೆ ಆಯಿತು. ನೀವು ಪ್ರಾಣ ವೀಕ್ಷಣೆಯನ್ನು ನೋಡಿ, ನಿಮ್ಮ ದೇಹದಲ್ಲಿ ನಡೀತಾ ಇರುವಂಥ ಕ್ರಿಯೆಗಳು ನೋಡಿ. ಹಾಗೆ ನಿಮ್ಮ ಮನಸ್ಸನ್ನು ನೋಡಿ, ಬುದ್ಧಿಯನ್ನು ನೋಡಿ. ಮುಂದಕ್ಕೆ ಹೊರಗೆ ಬಂದು ನಿಮ್ಮ ದೇಹವನ್ನು ನೋಡಿ, ಮುಂದ್ಗಡೆಯಿಂದ ನೋಡಿ, ಬಲಗಡೆಯಿಂದ ನೋಡಿ, ಹಿಂದ್ಗಡೆಯಿಂದ ನೋಡಿ, ಎಡಗಡೆಯಿಂದ ನೋಡಿ, ಈ ಹಾಲ್ ಮೇಲ್ಗಡೆ ನೋಡಿ. ನನಗೂ ಈ ದೇಹಕ್ಕೂ ಸಂಬಂಧ ಇಲ್ಲ, ದೇಹ ಕೂತಿದೆ, ಈ ಅನುಭವ ಬರಬೇಕು. ದಯವಿಟ್ಟು ಪ್ಲೀಸ್ ಗೆಟ್ ಇಟ್ ಮೈ ಡಿಯರ್ ಫ್ರೆಂಡ್ಸ್, ಗೆಟ್ ಇಟ್, ಗೆಟ್ ಇಟ್. ಕಮ್ ಔಟ್ ಆಫ್ ಯುವರ್ ಬಾಡಿ, ವಾಚ್ ಯುವರ್ ಬಾಡಿ. ಇಟ್ಸ್ ಪಾಸಿಬಲ್. ನನಗೂ ಈ ದೇಹಕ್ಕೂ ಸಂಬಂಧ ಇಲ್ಲ. ನಿಮ್ಮ ಮನಸ್ಸಿನ ಜೊತೆ ಸೇರಿ ದೇಹವನ್ನು ನೋಡಿದಿರಿ. ಈಗ ಮನಸ್ಸು ಬುದ್ಧಿ ಜೊತೆ ಸೇರಿದೆ. ಈಗ ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಿಮ್ಮ ಮನಸ್ಸನ್ನು ನೋಡಿ. ಆಲೋಚನೆಗಳ ಪ್ರವಾಹ ಬಂದು ಹೋಗ್ತಾ ಇವೆ. ಥಾಟ್ ಪೆರೇಡ್, ನೂರಾರು ಸಹಸ್ರಾರು ಆಲೋಚನೆಗಳು ಬಂದು ಹೋಗ್ತಾ ಇವೆ. ಮಿಲ್ಟ್ರಿನಲ್ಲಿ ಸೋಲ್ಜರ್ಸ್ ಇದ್ದಂಗೆ, ಸಲ್ಯೂಟ್ ಬೇಸ್ನಲ್ಲಿ ಹೋಗ್ತಾ ಇದ್ದಾರೆ ಸೋಲ್ಜರ್ಸು. ನೋಡ್ತಾ ಇದ್ದಂಗೆ ನಿಮ್ಮ ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರೋ ಆಲೋಚನೆಗಳ ಪ್ರವಾಹವನ್ನು ನೋಡಿ ನೋಡಿ ನೋಡಿ. ಐ ಗಿವ್ ಯು ಸಮ್ ಟೈಮ್. ವಾಚ್ ದ ಥಾಟ್ ಪೆರೇಡ್ ಇನ್ ಯುವರ್ ಮೈಂಡ್. ಯು ಆರ್ ಔಟ್ ಆಫ್ ದಿ ಬಾಡಿ. ದೇಹದಿಂದ, ಸ್ಥೂಲ ದೇಹದಿಂದ ಹೊರಗೆ ಬಂದಿದ್ದೀರಾ, ಸೂಕ್ಷ್ಮ ದೇಹದಿಂದ ಹೊರಗೆ ಬಂದಿದ್ದೀರಾ. ಸ್ಥೂಲ ಸೂಕ್ಷ್ಮ ಹೊರಗೆ ಬಂದು ಈಗ ಸಮಷ್ಟಿಯನ್ನು ನೋಡುವ. ಮೇಲೆ ಹತ್ತಿ, ಮೇಲೆ ನಿಮಗೆ ಸ್ಪೇಸ್ ಸೂಟ್ನಲ್ಲಿದ್ದೀರಾ, ಮೇಲೆ ಬನ್ನಿ. ಈ JP ನಗರ 9th ಬ್ಲಾಕ್ ರಾಗಿಗುಡ್ಡ ಕಾಣಿಸ್ತಾ ಇದೆ. ಇನ್ನು ಮೇಲೆ ಹೋಗಿ ಕಂಪ್ಲೀಟ್ ಬೆಂಗಳೂರು ಕಾಣಿಸ್ತಾ ಇದೆ. ಇನ್ನು ಮೇಲೆ ಹೋಗಿ ಕರ್ನಾಟಕ ಕಾಣಿಸ್ತಾ ಇದೆ. ಇನ್ನು ಮೇಲೆ 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 ಹೋಗಿ ಮೇರಾ ಭಾರತ್ ಮಹಾನ್, ನಮ್ಮ ದೇಶ ಫುಲ್ ಕಾಣಿಸ್ತಾ ಇದೆ. ಇನ್ನು ಮೇಲೆ ಹೋಗಿ ಏಷ್ಯಾ ಖಂಡ ಕಾಣಿಸ್ತಾ ಇದೆ. ಮೇಲೆ 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 ಹೋಗಿ ಕಂಪ್ಲೀಟ್ ಭೂಮಿ ಕಾಣಿಸ್ತಾ ಇದೆ. ಭೂಮಿ ಸಣ್ಣ ಮಣ್ಣಿನ ಉಂಡೆ ರೀತಿ ಕಾಣಿಸ್ತಾ ಇದೆ. ನೋಡಿ 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 ನೋಡಿ. ಐ ವಾಂಟ್ ಯು ಟು ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಇನ್ನು ಮೇಲೆ ನಮ್ಮ ಭೂಮಿಯ ಸುತ್ತ ಚಂದ್ರ ಕಾಣಿಸ್ತಾ ಇದ್ದಾನೆ ನೋಡಿ. ಇನ್ನು ಮೇಲೆ ಇವೆಲ್ಲವೂ ಕೂಡ ನನ್ನ ಸೌರಮಂಡಲದಲ್ಲಿ ಸುತ್ತಾ ಇದೆ, ನಮ್ಮ ಭೂಮಿ ಮತ್ತು ಚಂದ್ರ. ಹಾಗೆ ಬೇರೆ ಬೇರೆ ಗ್ರಹಗಳಿದೆ ನಮ್ಮ ಸೌರಮಂಡಲದಲ್ಲಿ. ಇನ್ನು ಮೇಲೆ ಹೋಗಿ, ಇನ್ನು ಮೇಲೆ ಹೋಗಿ, ಆ ಸೌರಮಂಡಲ ಸಣ್ಣದಾಗಿ ಕಾಣಿಸ್ತಾ ಇದೆ. ಮೇಲೆ 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 ಹೋಗಿ ಹೋಗ್ತಾರೆ ಹೋಗ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಸೌರ ವರ್ಷಗಳು ಹೋಗಿ 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 ನಮ್ಮ ಸೂರ್ಯನ ರೀತಿ ಕೋಟ್ಯಾಂತರ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೋಲಾರ್ ಸಿಸ್ಟಮ್ಸ್ ಆರ್ ದೇರ್. ವಾಚ್ ದೆಮ್, ಗೋ. ಎಷ್ಟು ಅಂದರೆ ಲೈಟು ಅಲ್ಲಿಂದ ಬರೋದಕ್ಕೆ ಲೈಟ್ ಇಯರ್ಸ್ ಬೇಕು. 1 light year is 10 to the power of 16 meters. 10 to the power of 16 is called 1 light year. ಅಂಥದ್ದು ಕೋಟ್ಯಾಂತರ ಅಂದರೆ ಎಷ್ಟು ಇರಬೇಕು ನೋಡಿ, ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್. ಬೆಳಕು ಬರೋದಕ್ಕೆ ಕೋಟ್ಯಾಂತರ ಸೌರ ವರ್ಷಗಳು ಬೇಕು. ಹಾಗಿದೆ ಇನ್ನ ಬ್ರಹ್ಮಾಂಡ ಇದೆ ನೋಡಿ 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 ನೋಡಿ. ನಮ್ಮ ಭೂಮಿಯಿಂದ ಕೋಟ್ಯಾಂತರ ಸೌರ ವರ್ಷಗಳು ಹೋಗಿದ್ದೀರಾ, ಇನ್ನೂ ಇದೆ ಬ್ರಹ್ಮಾಂಡ. ಅದು ಎಲ್ಲದರ ಒಳಗೆ ಹೊರಗೆ ಆಕಾಶ ಇದೆ. ಕಂಪ್ಲೀಟ್ ಒಂದೇ ಆಕಾಶ. ಪ್ಲೀಸ್ ಎಕ್ಸ್ಪೀರಿಯನ್ಸ್ ದಿಸ್. ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೋಲಾರ್ ಸಿಸ್ಟಮ್ಸ್, ಅದರಲ್ಲಿ ಓನ್ಲಿ ಒನ್ ಸ್ಪೇಸ್, ಇನ್ ಆ್ಯಂಡ್ ಥ್ರೂ ಒಂದೇ ಆಕಾಶವೇ ಅದೆಲ್ಲದಕ್ಕೂ ಕಾರಣ. ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನೇರಾಪಾದ್ಯ ಪೃಥ್ವಿ ಅನ್ನೋ ರೀತಿ ಎಲ್ಲವೂ ಇದೆ. ನಿಧಾನವಾಗಿ
ನಿಮ್ಮ ಇದನ್ನು ನೋಡಿದಾಗ ನಮ್ಮ ಮನಸ್ಸು ವಿಶಾಲವಾಯಿತು. ನಾನೇ ದೊಡ್ಡವನು ಅಂದ್ಕೊಂಡಿದ್ದೆ. ನನ್ನ ಸೌರ ಮಂಡಲವೇ ಒಂದು ಸಣ್ಣ ಧೂಳು ಇಲ್ಲ ಅಂದಮೇಲೆ ಅದರಲ್ಲಿ ನನ್ನ ಸೌರಮಂಡಲ ಧೂಳು, ಅದರಲ್ಲಿರುವಂಥ ಬೇರೆ ಬೇರೆ ಗ್ರಹಗಳು, ಅದರಲ್ಲಿ ಅಂತ ನಮ್ಮ ಭೂಮಿ, ಆ ಭೂಮಿಯಲ್ಲಿ ಏಷ್ಯಾಖಂಡದಲ್ಲಿ ಭಾರತ ದೇಶ, ಆ ಭಾರತ ದೇಶದಲ್ಲಿ ಬೆಂಗಳೂರು, ಅದರಲ್ಲಿ JP ನಗರ, ಅದರಲ್ಲಿ ಮನೆ ನಂಬರ್ 616. ನೋಡಿ, ಯೋಚನೆ ಮಾಡಿ. ನಿಧಾನವಾಗಿ ಕೆಳಗೆ ಬನ್ನಿ, ಮೋಡಗಳನ್ನು ದಾಟಿ ಕೆಳಗೆ ಬನ್ನಿ. ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮಕ್ಕೆ ಬಂದಿದ್ದೀರಾ. ಶಾಂತವಾದ, ಸೌಮ್ಯವಾದ, ಮನೋಹರವಾದ ಪ್ರದೇಶ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ. ಸುಂದರವಾದ ಜಾಗ. ನಿಧಾನವಾಗಿ ಕೂತ್ಕೊಳ್ಳಿ. ನಿಮಗಾಗ ಒಂದು ವಿಶೇಷವಾದ ಆಸನ ಇದೆ. ಹತ್ತಿರದಲ್ಲಿ ಯಾವುದೇ ವಾಹನಗಳಿಲ್ಲ, ಸದ್ದು ಗದ್ದಲ ಇಲ್ಲ, ಜನಜಂಗುಳಿ ಇಲ್ಲ. ಶಾಂತವಾದ ಪ್ರದೇಶ, ನಿರ್ಮಲವಾದ ಪ್ರದೇಶ, ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ. ಅಲ್ಲಿ ಕೂತಿದ್ದೀರ. ಸುಂದರವಾದ ಗಿಡಮರಗಳಿವೆ. ಹತ್ತಿರದಲ್ಲೇ ಒಂದು ನದಿ ಜುಳು 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 ಹರಿತಾ ಇದೆ. ಪಕ್ಷಿಗಳ ಇಂಚರ ನೋಡಿ ನೋಡಿ. ಅಂದವಾಗಿರಿ. ಮನಸ್ಸು ಪ್ರಶಾಂತವಾಗಿದೆ, ವಿಶಾಲವಾಗಿದೆ. ಮನಸ್ಸು ವಿಶಾಲವಾಗಿದೆ. ಚಿತ್ತಶುದ್ಧಿ, ಚಿತ್ತ ವಿಶಾಲತೆ ಆಗಿದೆ. ಮನಸ್ಸನ್ನು ಹೆಚ್ಚು ಶಾಂತವನ್ನು ಮಾಡೋದಕ್ಕೋಸ್ಕರ ಈ ಮುರಳಿಯ ಮಂಜುಳ ನಿನಾದವನ್ನು ಕೇಳಿ. ಮನಸ್ಸು ಪ್ರಶಾಂತವಾಗಿದೆ. ನೀಲಿ ಆಕಾಶವನ್ನು ನೋಡಿ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗಿದೆ. ಚಿತ್ತ ವಿಶಾಲತ, ಚಿತ್ತ ಶುದ್ಧಿಯಾಗಿದೆ. ಈಗ ನಿಮ್ಮ ಎದುರುಗಡೆ ಗಣಪತಿಯ ಮೂರ್ತಿ ಇದೆ. ಆ ಗಣಪತಿಯ ಮೂರ್ತಿಯನ್ನೇ ನೋಡಿ ಮನಸ್ಸಿನಲ್ಲೇ ಮಂತ್ರ ಜಪವನ್ನು ಮಾಡಿ ಓಂ ಗಂ ಗಣಪತಯೇ ನಮಃ ಮನಸ್ಸಲ್ಲೇ ಓಂ ಗಂ ಗಣಪತಯೇ ನಮಃ. ಓಂ ಪ್ರಣವ, ಗಂ ಬೀಜಾಕ್ಷರ, ಗಣಪತಯೇ ನಮಃ ಮೂಲ ಮಂತ್ರ. ಅದಕ್ಕೆ ಬೇಕಾದಂಥ ದೇವತೆಗಳನ್ನೆಲ್ಲ ಇನ್ಸ್ಟಾಲೇಷನ್ ಮಾಡಿದ್ದೀರ, ಛಂದಸ್ಸು ಹೇಳಿದ್ದೀರ. ಆ ಗಣಪತಿಯ ಮೂರ್ತಿಯನ್ನೇ ನೋಡಿ ಮನಸ್ಸಿನಲ್ಲಿ ಜಪ ಓಂ ಗಂ ಗಣಪತಯೇ ನಮಃ ಮನಸ್ಸಲ್ಲೇ ಮಾಡ್ತಾ ಇದ್ದಂಗೆ ಆ ಮೂರ್ತಿಯನ್ನೇ ನೋಡ್ತಾ ಇರಿ. ಫುಲ್ಲು ಗಣಪತಿ ಮೂರ್ತಿಯನ್ನೇ ನೋಡ್ತಾ ಇದ್ದೀರ. ನಿಧಾನವಾಗಿ ಗಣಪತಿಯ ಕಣ್ಣುಗಳನ್ನೇ ನೋಡಿ ಒಂದೇ ಆಲೋಚನೆ, ನಿಮ್ಮ ಗಣಪತಿಯ ಕಣ್ಣುಗಳು ಮಾತ್ರ. ಮನಸ್ಸಲ್ಲಿ ಇಲ್ಲಿ ಹೋಗುತ್ತೆ, ಚೇಚೆ ಕರ್ಕೊಂಬನ್ನಿ. ಬೈಬೇಡಿ ನಿಮ್ಮ ಮನಸ್ಸನ್ನು. ಡೋಂಟ್ ಸ್ಕೋಲ್ಡ್ ಯುವರ್ ಮೈಂಡ್. ಪೊಲೈಟ್ಲಿ ಲೀಡ್ ಯುವರ್ ಮೈಂಡ್ ಟು ದಟ್ ಸಿಂಗಲ್ ಥಾಟ್. ಆದಷ್ಟು ಹೊತ್ತು ಅದೊಂದೇ ಒಂದು ನಿಮ್ಮ ಮನಸ್ಸಿನಲ್ಲಿ ಬೇರೆ ಏನೂ ರೂಪ ಬೇಡ, ಗಣಪತಿಯ ಕಣ್ಣು ಮಾತ್ರ ನೋಡಿ. ಈ ಗಣಪತಿಯ ಕಣ್ಣುಗಳ ಹುಬ್ಬುಗಳ ಮಧ್ಯೆ ಇರೋಂಥ ಜಾಗವನ್ನೇ ನೋಡಿ.
ಮನಸ್ಸು ಅಲ್ಲೋ ಇಲ್ಲಿ ಹೋಗುತ್ತೆ, ಮತ್ತೆ ಕರ್ಕೊಂಬನ್ನಿ. ಅಲ್ಲೇ ಇದೆ. ಗುಡ್. ಇದಕ್ಕಂತಾರೆ ಒನ್ ಥಾಟ್. ಇದಕ್ಕಂತಾರೆ ಮೊದಲು ಚಿತ್ತ ವಿಶಾಲತೆ ಆಯಿತು, ಚಿತ್ತ ಶುದ್ಧಿ ಆಯಿತು. ಈಗ ಚಿತ್ತ ಏಕಾಗ್ರತೆ, ಒಂದೇ ಒಂದು ಆಲೋಚನೆ. ಗಣಪತಿಯ ಹುಬ್ಬಿನ ಮಧ್ಯಭಾಗ, ಅಲ್ಲಿ ಓಂ ಚಿಹ್ನೆ ಇದೆ. ಈಗ ಆ ಆಲೋಚನೆ ನೀವು ತೆಗೆದುಬಿಟ್ಟು ಟ್ರೈ ಟು ಎಕ್ಸ್ಪೀರಿಯನ್ಸ್ ಥಾಟ್ಲೆಸ್ನೆಸ್, ಆಲೋಚನಾರಹಿತ ಸ್ಥಿತಿ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಆಗ ಮತ್ತೆ ಬೇರೆ ಬೇರೆ ಆಲೋಚನೆಗಳು ಬಂದರೆ ಮತ್ತೆ ನಿಮ್ಮ ಮನಸ್ಸನ್ನು ಆ ಗಣಪತಿಯ ಆ ಜಾಗಕ್ಕೆ ಕರ್ಕೊಂಡೋಗಿ ಹೋಲ್ಡ್ ಆನ್ ಟು ಒನ್ ಥಾಟ್, ಗೆಟ್ ರಿಡ್ ಆಫ್ ದಿ ಮಿಲಿಯನ್. ರಿಮೂವ್ ದಟ್ ಸಿಂಗಲ್ ಥಾಟ್, ಟ್ರೈ ಟು ಎಕ್ಸ್ಪೀರಿಯನ್ಸ್ ಥಾಟ್ಲೆಸ್ ಸ್ಟೇಟ್, ಆಲೋಚನಾರಹಿತ ಸ್ಥಿತಿ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ನೀವು ಎಚ್ಚರವಾಗಿಲ್ಲ, ನೀವು ಕನಸಲ್ಲಿಲ್ಲ, ನಿದ್ದೆಯಲ್ಲಿಲ್ಲ, ಜಾಗೃತ್ ಸ್ವಪ್ನ ಸುಷುಪ್ತಿಯನ್ನು ಮೀರಿದ ಸ್ಥಿತಿಯಲ್ಲಿದ್ದೀರಾ. ತ್ವಂ ಅವಸ್ಥಾತ್ರಯಾತೀತ. ಗಣೇಶನಿಗೆ ಮಾತ್ರ ಹೇಳೋದಲ್ಲ, ನೀವು ಹೇಳ್ಕೊಡಿ. ಅಹಂ ಅವಸ್ಥಾತ್ರಯಾತೀತ. ಈ ಪರಿಸ್ಥಿತಿಯಲ್ಲಿ ನೀನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಲ್ಲ. ಅಹಂ ದೇಹತ್ರಯಾತೀತ. ಅಲ್ಲಿ ಗಣಪತಿಗೂ ಹೇಳಿದಿರಿ, ತ್ವಂ ದೇಹತ್ರಯಾತೀತ. ಅಹಂ ಗುಣತ್ರಯಾತೀತ. ನನ್ನ ಉಪಾಧಿಗಳಿಗೆ ಗುಣಗಳುಂಟು. ನಾನು ದೇಹ ಮನಸ್ಸು ಬುದ್ಧಿಯಲ್ಲ, ಅವು ನನ್ನ ಉಪಾಧಿಗಳು. ಮೈ ಬಾಡಿ, ಮೈ ಮೈಂಡ್, ಮೈ ಇಂಟೆಲೆಕ್ಟ್, ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ. ಯಾವಾಗ ನನ್ನ ದೇಹ ನಾನಲ್ಲ, ನನ್ನ ಮೊಬೈಲ್ ನಾನು ಮೊಬೈಲ್ ಅಲ್ಲ, ನನ್ನ ಪುಸ್ತಕ ನಾನು ಪುಸ್ತಕ ಅಲ್ಲ, ನನ್ನದು ಪುಸ್ತಕ ನಾನು ಪುಸ್ತಕ ಅಲ್ಲ. ಹಾಗೆ ನನ್ನ ದೇಹ ನಾನು ದೇಹ ಅಲ್ಲ, ನನ್ನ ಮನಸ್ಸು ನಾನು ಮನಸ್ಸಲ್ಲ, ನನ್ನ ಬುದ್ಧಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ಅತೀತ ಅಹಂ. ಗುಣತ್ರಯಾತೀತ. ಸತ್ವರಜಸ್ತಮಸ್ಸು ಇವುಗಳು ನನ್ನ ಉಪಾಧಿಗಳಿಗೆ ಸಂಬಂಧಪಟ್ಟವು. ನಾನು ದೇಹತ್ರಯಾತೀತವಾದ್ದರಿಂದ ಗುಣಗಳಿಲ್ಲ. ತ್ವಂ ಗುಣತ್ರಯಾತೀತ, ಅಹಂ ಗುಣತ್ರಯಾತೀತ. ಅಹಂ ಕಾಲತ್ರಯಾತೀತ. ನನ್ನ ಉಪಾಧಿಗಳಿಗೆ ಕಾಲ ಉಂಟು, ಇರುತ್ತೆ, ಹೋಗುತ್ತೆ, ಬದಲಾವಣೆ ಆಗ್ತಾಯಿದೆ. ಬರೀ ಸತ್ತಾಗ ಮಾತ್ರ ಅಲ್ಲ, ಬರೀ ಕ್ಷಣವೂ ಕೂಡ ಕಾಲದಲ್ಲಿ ಪ್ರಯಾಣ ಇದೆ. ಆದರೆ ನಾನು ಕಾಲವನ್ನು ಮೀರಿದವನು. ಎಲ್ಲ ಕಾಲದಲ್ಲೂ ಬದಲಾವಣೆ ಆಗದಿರೋ ನಾನು. ಅಹಂ ಕಾಲತ್ರಯಾತೀತ, ತ್ವಂ ಕಾಲತ್ರಯಾತೀತ. ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ರುದ್ರ, ತ್ವಂ ಇಂದ್ರ, ತ್ವಂ ಅಗ್ನಿ, ತ್ವಂ ವಾಯು, ತ್ವಂ ಸೂರ್ಯ, ತ್ವಂ ಚಂದ್ರಮಾ, ತ್ವಂ ಬ್ರಹ್ಮ. ಭುವ ಸ್ವಃ ಓಂ ತ್ವಂ. ತ್ವಾಂ ಯೋಗಿನೋ ಧ್ಯಾಯಂತೆ ನಿತ್ಯಂ. ಅಹಂ ಹೇಳ್ಕೊಡಿ, ನಿತ್ಯಂ ತ್ವಂ ಧ್ಯಾಯಂತಿ. ಬರೀ ಕೂತ್ಕೊಂಡಾಗ ಒಂದು 15 ನಿಮಿಷ ಅಲ್ಲ, ಯಾವಾಗಲೂ ಕೂಡ ಏನೇ ನನ್ನ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇದ್ದಕ್ಕೂ ಕೂಡ ಅಹಂ ತ್ವಾಂ ನಿತ್ಯಂ ಧ್ಯಾಯಂತಿ. ತ್ವಂ ಬ್ರಹ್ಮ, ಇದು ನಿಮಗೂ ಹೇಳ್ಕೊಡಿ. ಅಹಂ ಬ್ರಹ್ಮ,
ಅಹಂ ವಿಷ್ಣು, ಅಹಂ ರುದ್ರ, ಅಹಂ ಎಲ್ಲ ಕಂಪ್ಲೀಟ್. ಎವ್ರಿಥಿಂಗ್ ಈಸ್ ಮೀ. ನಾನು ಐ ಆಮ್ ನಾಟ್ ದ ಗ್ರಾಸ್ ಸಟಲ್ ಕಾಸಲ್ ಬಾಡಿ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಲ್ಲ. ನಾನು ಆತ್ಮ, ಜೀವಾತ್ಮ, ಕಂಡೀಷನ್ ಬೈ ದ ಬಾಡಿ. ಪರಮಾತ್ಮ, ಉಪಾಧಿ ಭೇದದಿಂದ ಜೀವಾತ್ಮ ಪರಮಾತ್ಮ ಬೇರೆ. ಉಪಾಧಿಯನ್ನು ಮೀರಿದಾಗ ಅಹಂ ಬ್ರಹ್ಮಾಸ್ಮಿ. ನಾನು ಬ್ರಹ್ಮನಾಗಬೇಕಾಗಿಲ್ಲ, ಇವತ್ತು ಆಗಲಿಲ್ಲ, ಯಾವಾಗಲೂ ಇದ್ದೆ. ಇವತ್ತು ನನ್ನ ಅರಿವಿಗೆ ಬಂದಿದೆ, ಅನುಭವಕ್ಕೆ ಬರ್ತಾ ಇದೆ. ನಾನು ನನ್ನ ಉಪಾಧಿಗಳಲ್ಲ, ನಾನು ಆತ್ಮ, ಪರಮಾತ್ಮ, ಜೀವಾತ್ಮ ಪರಮಾತ್ಮ ಐಕ್ಯ. ಶ್ರೀಕೃಷ್ಣ ಶ್ರೀಕೃಷ್ಣ. ಆದಷ್ಟು ಇದೇ ಮೂಡ್ನಲ್ಲಿರಿ. ನಿಧಾನವಾಗಿ ಈ ಪ್ರಪಂಚಕ್ಕೆ ಬನ್ನಿ. 10 ಈ ಪ್ರಪಂಚಕ್ಕೆ ಬನ್ನಿ. 9 ಈ ಕುಳಿತಿರುವಂಥ ರಾಗಿಗುಡ್ಡ ಆಡಿಟೋರಿಯಂ ಒಳಕ್ಕೆ ಸೃಷ್ಟಿ ಮಾಡ್ಕೊಂಡು ತೆಗಿಬೇಡಿ, ಹಾಗೆ ಇಟ್ಕೊಡಿ. 9 ಇಲ್ಲಿಗೆ ಬನ್ನಿ. 8 ನಿಮ್ಮ ದೇಹಕ್ಕೆ ಬನ್ನಿ. ಕಮ್ ಬ್ಯಾಕ್ ಟು ಯುವರ್ ಬಾಡಿ. 7 ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ. 6 ಭುಜವನ್ನು ಸ್ವಲ್ಪ ಶೇಕ್ ಮಾಡಿ. 5 ತೊಡೆಯನ್ನು ಮೂವ್ ಮಾಡಿ. ಹಂಗೆ 4 2 ಕಾಲುಗಳನ್ನು ಹಂಗೆ ಕಾಲು ಬೆರಳುಗಳನ್ನು ಹಂಗೆ ಮಾಡಿ. 3 2 ಕೈಗಳಿಂದ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ. ಸ್ಕ್ವೀಸ್ ಯುವರ್ ಥೈಸ್ ಆ್ಯಂಡ್ ನೀಸ್. ಪ್ರೆಸ್ ಮಾಡಿ. ಕಮ್ ಬ್ಯಾಕ್ ಟು ಯುವರ್ ಬಾಡಿ, ಕಮ್ ಬ್ಯಾಕ್ ಟು ಯುವರ್ ಬಾಡಿ. ದೇಹಕ್ಕೆ ವಾಪಸ್ ಬನ್ನಿ. ರಬ್ ಯುವರ್ ಹ್ಯಾಂಡ್ಸ್. 2 ಕೈಗಳನ್ನು ಉಜ್ಜಿ. ಮಖವನ್ನು ಸವರಿ. ಕೈಗಳನ್ನ ನಮಸ್ತೆ ಪೊಸಿಷನ್ ಇಟ್ಕೊಳ್ಳಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ತಲೆ ಸ್ವಲ್ಪ ಬಗ್ಸಿ. ಶ್ರೀ ಗುರುಭ್ಯೋ ನಮಃ. ಹರಿ